ದೇ ಅಟ್ರಾಕ್ಟ್ ಡ್ಯೂ ಟು ದೇರ್ ಮಾಸ್. ಯಾವುದೋ ಒಂದು ಆಬ್ಜೆಕ್ಟ್ನ ಸುಮ್ಮನೆ ಡ್ರಾಪ್ ಮಾಡಿ ಏನಾಗುತ್ತೆ, ಸೀದಾ ಕೆಳಗಡೆ ಹೋಗುತ್ತೆ. ಥ್ರಸ್ಟ್ ಈಸ್ ಎ ಫೋರ್ಸ್ ಅಲ್ವಾ, ಪರ್ಪೆಂಡಿಕ್ಯುಲರ್ ಫೋರ್ಸ್. ಅದರಿಂದ ಎಸ್ ಐ ಯೂನಿಟ್ ಆಫ್ ಎ ಥ್ರಸ್ಟ್ ಈಸ್ ಅ ನ್ಯೂಟನ್. ಗಾಟ್ ಇಟ್? ಇಲ್ಲಿ ನೀವು ಇಲ್ಲಿ ಕ್ಲೋಸ್ ಮಾಡಿದಿರಲ್ಲ, ಆಫ್ಟರ್ ಸಮ್ ಟೈಮ್ ಎಲ್ಲೋ ಸ್ವಲ್ಪ ದೂರದಲ್ಲಿ ಹೋಗಿ ತೇಲ್ಬಹುದಲ್ಲ. ಯಾಕೆ ಅಲ್ಲೇ ತೇಲುತ್ತೆ? ಬಿಕಾಸ್ ಇಟ್ ಈಸ್ ಎ ಅಪ್ಥ್ರಸ್ಟ್ ಫೋರ್ಸ್. ಪ್ರೆಷರ್ ಅಂದ್ರೇನು? ನಾರ್ಮಲ್ ಆಗಿ ಇಟ್ ಇಸ್ ದ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ. ನಮಸ್ತೆ 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 ನಮಸ್ತೆ. ನನ್ನ ಹೆಸರು ಅಶೋಕ್ ಎಸ್ ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾವು ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸಲ್ಲಿ ಕ್ಲಾಸ್ 9th ಫಿಸಿಕ್ಸಲ್ಲಿ ಬರುವಂಥ 3ನೇ ಚಾಪ್ಟರ್, ದಟ್ ಈಸ್ ಗ್ರಾವಿಟೇಷನ್ ಬಗ್ಗೆ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಓಕೆ, ಸೊ ಫಸ್ಟ್ 2 ಲೆಕ್ಚರ್ಸಲ್ಲಿ ನಾವು ಫಸ್ಟ್ ಲೆಕ್ಚರಲ್ಲಿ ಡಿಸ್ಕ್ರೈಬಿಂಗ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೆಕೆಂಡ್ ಲೆಕ್ಚರಲ್ಲಿ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅದೇ ರೀತಿ ಇವತ್ತು ನಾವು ಗ್ರಾವಿಟೇಷನ್ ಟಾಪಿಕ್ನ 45 ನಿಮಿಷದಿಂದ 1 ಅವರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಈ ಸೆಷನ್ ಹೇಗಿರುತ್ತೆ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಓಕೆ, ಸೊ ಅದು ಹೇಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಅನ್ನೋದು ನೀವು ತಿಳ್ಕೊಬೇಕಂದ್ರೆ ವಾಚ್ ದಿಸ್ ವಿಡಿಯೋ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಇವತ್ತಿನ ಟಾಪಿಕ್ ನಮಗೆ ಗ್ರಾವಿಟೇಷನ್ ಅಂದ್ರೇನು, ಮತ್ತೆ ಈ ಗ್ರಾವಿಟೇಷನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ನಾವು ಇವತ್ತು ಕಲಿಯಲಿದ್ದೇವೆ ಅನ್ನೋದು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ನಾವು ಗ್ರಾವಿಟೇಷನ್ ಅಂದ್ರೇನು, ಗ್ರಾವಿಟೇಷನಲ್ ಫೋರ್ಸ್ ಆಗಿ ನೀವು ಆಲ್ರೆಡಿ ಓದಿರ್ತೀರಾ. ಬಟ್ ವಾಟ್ ಅಬೌಟ್ ಗ್ರಾವಿಟೇಷನ್? ನೋಡಿ, ಗ್ರಾವಿಟೇಷನ್ ಈಸ್ ನಥಿಂಗ್ ಬಟ್ ಫೋರ್ಸ್ ಬಿಟ್ವೀನ್ 2 ಆಬ್ಜೆಕ್ಟ್ಸ್ ಆರ್ ಬಾಡೀಸ್ ವಿಚ್ ಅಟ್ರಾಕ್ಟ್ ಈಚ್ ಅದರ್ ಡ್ಯೂ ಟು ದೇರ್ ಮಾಸಸ್. ಸೊ ಇದನ್ನ ಇನ್ನೊಂದು ಥರನೂ ಡಿಫೈನ್ ಮಾಡ್ಬೋದು. ಯಾವ ಥರ ಅಂತಂದರೆ, ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ಅ ಗ್ರಾವಿಟೇಷನಲ್ ಫೋರ್ಸ್. ಸಿಂಪಲ್. ಓಕೆ, ಸೊ ಗ್ರಾವಿಟೇಷನ್, ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತಂದರೆ ದ ಫೋರ್ಸ್ ಬಿಟ್ವೀನ್ 2 ಆಬ್ಜೆಕ್ಟ್ಸ್ ಆರ್ ಎಲ್ಸ್ ಬಾಡೀಸ್, ದೇ ಅಟ್ರಾಕ್ಟ್ ಡ್ಯೂ ಟು ದೇರ್ ಮಾಸ್. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ, ದ ಗ್ರಾವಿಟೇಷನಲ್ ಫೋರ್ಸ್, ವಾಟ್ ಈಸ್ ದ ಕಾಸ್ ಆಫ್ ಅ ಗ್ರಾವಿಟೇಷನಲ್ ಫೋರ್ಸ್ ಅಂತಂದರೆ ಇಟ್ ಈಸ್ ಅ ಮಾಸ್ ಆಫ್ ದ ಬಾಡಿ. ಅರ್ಥ ಆಗ್ತಿದೆಯಾ? ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಬರುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್? ಇಲ್ಲಿ ಡ್ಯೂ ಟು ದ ಚಾರ್ಜ್ ಆಫ್ ದ ಬಾಡಿ. ಇಲ್ಲಿ ಜಸ್ಟ್ ಮಾಸ್ ಆಫ್ ದ ಬಾಡಿ ಈಸ್ ದ ಕಾಸ್ ಫಾರ್ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಸೊ ನಮಗೆ ಯಾವ ಬಾಡಿ, ಓಕೆ, ಎಲ್ಲ ಬಾಡಿಗೂ ಮಾಸ್ ಇದ್ದೇ ಇರುತ್ತೆ. ಓಕೆ, ಸೊ ವಿತೌಟ್ ಮಾಸ್ ದೆರ್ ಈಸ್ ನಥಿಂಗ್. ಜೀವಿ ಅಥವಾ ನಿರ್ಜೀವಿ ಯಾವುದಾದ್ರೂ ತಗೊಳ್ಳಿ, ಪ್ರತಿಯೊಂದಕ್ಕೂ ಮಾಸ್ ಇದ್ದೇ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟೈನಿ ಪಾರ್ಟಿಕಲ್, ಏರ್ ಪಾರ್ಟಿಕಲ್ಗೂ ಸಹಿತ ಮಾಸ್ ಇದೆ, ರೈಟ್? ಸೊ ಇಲ್ಲಿ ಗ್ರಾವಿಟೇಷನ್ ಅಂತಂದ್ರೆ ಇಲ್ಲಿ ನಾವು ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತಾನು ಹೇಳ್ಬೋದು. ಇಟ್ ಡೀಲ್ಸ್ ವಿತ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅನೇ 2 ಆರ್ ಮೋರ್ ಬಾಡೀಸ್ ಅಂತಾನು ಹೇಳ್ಬೋದು. ಬಟ್ ಇಲ್ಲಿ ನಮಗೆ ಸಿಲೆಬಸ್ಗೆ ಇರೋದು 2 ಬಾಡೀಸ್. ಓಕೆ, ಸೊ ಇಲ್ಲಿ ನಾವು ಹೇಳೋದೇನಂದ್ರೆ ದ ಫೋರ್ಸ್ ಬಿಟ್ವೀನ್ ಆರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಆಬ್ಜೆಕ್ಟ್ಸ್ ಆರ್ ಬಾಡೀಸ್ ಡ್ಯೂ ಟು ದೇರ್ ಮಾಸಸ್ ಈಸ್ ಕಾಲ್ಡ್ ಅ ಗ್ರಾವಿಟೇಷನ್. ಸಿಂಪಲ್. ಅಂಡ್ ವಾಟ್ ಅಬೌಟ್ ದ ಎಫೆಕ್ಟ್ಸ್ ಆಫ್ ದಿಸ್ ಗ್ರಾವಿಟೇಷನ್ ಆರ್ ಎ ಗ್ರಾವಿಟೇಷನಲ್ ಎಫೆಕ್ಟ್ಸ್? ಸೊ ಇಲ್ಲಿ ಫಸ್ಟ್ಗೆ ನೀವು ಹೆಡ್ಡಿಂಗ್ ನೋಡ್ಬೋದು, ಎಫೆಕ್ಟ್ಸ್ ಆಫ್ ಅ ಗ್ರಾವಿಟಿ. ಎಫೆಕ್ಟ್ಸ್ ಆಫ್ ಅ ಗ್ರಾವಿಟಿಯಲ್ಲಿ ನಾವು ತಿಳ್ಕೊಳ್ಳಬಹುದಾದ ಟಾಪಿಕ್ ಯಾವುದು? ನೋಡಿ, ಯಾವುದೇ ಒಂದು ಬಾಡಿನ ನೀವು ವರ್ಟಿಕಲಿ ಅಪ್ವರ್ಡ್ ಈ ಥರ ಥ್ರೋ ಮಾಡಿ, ವರ್ಟಿಕಲಿ ಅಪ್ವರ್ಡ್, ನೀವೇನು ಅಬ್ಸರ್ವ್ ಮಾಡ್ತೀರಾ? ಸೊ ನೀವು ಎಷ್ಟು ಫೋರ್ಸಿಂದ ಮೇಲೆ ಹೋಗಿತೀರಾ ಅಷ್ಟು ದೂರ ಹೋಗುತ್ತೆ, ಅಂದರೆ ಹೈಟಲ್ಲಿ ಹೋಗುತ್ತೆ. ನೀವು ಸ್ವಲ್ಪ ಫೋರ್ಸ್ ಹಾಕಿದರೆ ಸರ್ಟೆನ್ ಹೈಟ್, ಜಾಸ್ತಿ ಫೋರ್ಸ್ ಹಾಕಿದರೆ ಅದಕ್ಕಿಂತ ಜಾಸ್ತಿ ಹೈಟ್, ಇನ್ನೂ ಜಾಸ್ತಿ ಫೋರ್ಸ್ ಹಾಕಿದರೆ ಅದಕ್ಕಿಂತ ಹೈಟ್ ಆಗಿ ಹೋಗುತ್ತೆ. ಬಟ್ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಅದು ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗುತ್ತೆ. ಫಾರ್ ಎ ಫ್ರಾಕ್ಷನ್ ಆಫ್ ಅ ಸೆಕೆಂಡ್, ಫಾರ್ ಎ ಮೂಮೆಂಟ್ ಆ ಬಾಡಿ ರೆಸ್ಟಿಗೆ ಬರುತ್ತೆ. ಆಮೇಲೆ ಇಮಿಡಿಯೇಟ್ ಆಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ವರ್ಟಿಕಲಿ ಡೌನ್ವರ್ಡ್ ಇನ್ ಡೈರೆಕ್ಷನ್. ಆ ಬಾಡಿ ಕೆಳಗಡೆ ಬರುತ್ತೆ. ನಾವು ಇದನ್ನ ಟುವರ್ಡ್ಸ್ ಸೆಂಟರ್ ಆಫ್ ಅರ್ತ್ ಅಂತ ಹೇಳ್ತೀವಿ. ನಿಮಗೆ ಕ್ವಶನ್ ಬರುತ್ತೆ, ಸರ್ ಯಾವುದೇ ಒಂದು ಬಾಡಿನ ನಾವು ಮೇಲೆ ಎಸೆದ್ರೆ ಯಾಕೆ ಕೆಳಗೆ ಬರುತ್ತೆ?
ಎನಿಥಿಂಗ್ ಯು ಕನ್ಸಿಡರ್. ನೀವು ಮೇಲೆ ಎಸೆದು ಅಷ್ಟೇ ಅಲ್ಲ, ನೀವು ಯಾವುದಾದ್ರೂ ಒಂದು ಹೈಟಲ್ಲಿ ಹೋಗಿ ಒಂದು ಆಬ್ಜೆಕ್ಟ್ನ ಡ್ರಾಪ್ ಮಾಡಿ, ಓಕೆ, ಜಸ್ಟ್ ಈ ಥರ ಡ್ರಾಪ್ ಮಾಡಿ, ಅದು ಸಹಿತ ಕೆಳಗಡೆ ಬೀಳುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್? ನಾವು ಹೇಳ್ಬೋದು ದ್ಯಾಟ್ ಈಸ್ ಅ ಎಫೆಕ್ಟ್ ಆಫ್ ಗ್ರಾವಿಟಿ. ಇಲ್ಲಿ ಕ್ವಶನ್, ಸರ್ ವಾಟ್ ಈಸ್ ದಿಸ್ ಗ್ರಾವಿಟಿ? It is a force exerted by earth on a body. That we call it as a force of a gravity ಅಂತ ಹೇಳ್ತೇವೆ, ರೈಟ್? ಸೊ ಇಲ್ಲಿ ನಿಮಗೆ ಎರಡು ಟರ್ಮ್ಸ್ ಬರುತ್ತೆ, ಫೋರ್ಸ್ ಆಫ್ ಗ್ರಾವಿಟಿ ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ. ಫೋರ್ಸ್ ಆಫ್ ಎ ಗ್ರಾವಿಟಿ ಅಂದ್ರೆ ದ ಫೋರ್ಸ್ ಎಕ್ಸರ್ಟಿಂಗ್ ಆನ್ ಎ ಬಾಡಿ ಬೈ ದ ಅರ್ತ್ ಈಸ್ ಕಾಲ್ಡ್ ಅ ಫೋರ್ಸ್ ಆಫ್ ಗ್ರಾವಿಟಿ. ಯಾವಾಗ ಆ ಫೋರ್ಸ್ ಯಾವುದು ಫೋರ್ಸ್ ಆಫ್ ಗ್ರಾವಿಟಿ ಆ ಬಾಡಿ ಮೇಲೆ ಎಕ್ಸರ್ಟ್ ಆದರೆ, ಅಂದರೆ ಅದ್ರ ಮೇಲೆ ಆಕ್ಟ್ ಆದರೆ, ದೇರ್ ಮಸ್ಟ್ ಬಿ ಆಕ್ಸಲರೇಷನ್. ಅದನ್ನು ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಸೆಕೆಂಡ್ ಚಾಪ್ಟರ್ ನೆನಪಿದೆನಾ? ಎಫ್ ಇಸ್ ಈಕ್ವಲ್ ಟು ಎಮ್ ಎ, ವೇರ್ ಎಫ್ ಇಸ್ ದ ಫೋರ್ಸ್, ಎ ಇಸ್ ದ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ, is directly proportional, where m is the constant ಅಲ್ವಾ? m is constant, mass of the body is constant, so f is directly proportional to a. In this case gravitationally ನಾವು f and a ಬಗ್ಗೆ ಮಾತಾಡೋದಾದ್ರೆ, where f is a force of gravity and a is the acceleration due to gravity. ಯಾವಾಗ ಒಂದು ಬಾಡಿ ಮೇಲೆ ಫೋರ್ಸ್ ಆಫ್ ಗ್ರಾವಿಟಿ ಅಟ್ ಎ ಇವಾಗ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಸರ್ಟನ್ ಹೈಟ್ ಅಲ್ಲಿ ಇದೆ ಅನ್ಕೊಳ್ಳಿ, ಓಕೆ, ಥ್ರೋ ಮಾಡಿದಾಗ ಅದ್ರ ಮೇಲೆ ಏನಾಗುತ್ತೆ, ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ ಆಗುತ್ತೆ. ಯಾವಾಗ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ ಆಗುತ್ತೆ, ವಿ ನೋ ದಟ್ ರಿಲೇಷನ್ ಬಿಟ್ವೀನ್ ಆಕ್ಸಲರೇಷನ್ ಅಂಡ್ ಫೋರ್ಸ್ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಆ ಫೋರ್ಸ್ ಆಫ್ ಗ್ರಾವಿಟಿ ಬಾಡಿ ಮೇಲೆ ಆಕ್ಟ್ ಆಗಿದ್ರೆ ಅವಾಗ ಏನಾಗುತ್ತೆ, ಬಾಡಿ ಕಮಿಂಗ್ ಡೌನ್ವರ್ಡ್ ಅಂದ್ರೆ ವರ್ಟಿಕಲಿ ಡೌನ್ವರ್ಡ್. ಅವಾಗ ಏನಾಗುತ್ತೆ, ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ, ದಟ್ ವಿ ಕಾಲ್ ಆಸ್ ಎ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೇವೆ. ಗಾಟ್ ಇಟ್? ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಎಫೆಕ್ಟ್ಸ್ ಆಫ್ ಗ್ರಾವಿಟಿ, ಫ್ರೀ ಫಾಲ್, ಅದನ್ನ ಹೇಳ್ದಲ್ಲ, ಯಾವುದೊಂದು ಆಬ್ಜೆಕ್ಟ್ನ ಸುಮ್ಮನೆ ಡ್ರಾಪ್ ಮಾಡಿ ಏನಾಗುತ್ತೆ, ಸೀದಾ ಕೆಳಗಡೆ ಹೋಗುತ್ತೆ. ಓಕೆ, ಸೊ ಇದನ್ನೇ ನಾವು ಫ್ರೀ ಫಾಲ್ ಅಂತ ಕರಿತೀವಿ. ಒಂದು ಸ್ಟೋರ್ನ ತಗೊಳ್ಳಿ, ಒಂದು ಬಿಲ್ಡಿಂಗ್ ಮೇಲೆ ಹೋಗಿ ಜಸ್ಟ್ ಡ್ರಾಪ್ ಮಾಡಿ, ಏನಾಗುತ್ತೆ, ಸೀದಾ ಕೆಳಗಡೆ ಬರುತ್ತೆ. ಅದನ್ನು ನಾವು ಫ್ರೀ ಫಾಲ್ ಆಫ್ ದ ಬಾಡಿ ಅಂತ ಕರಿತೀವಿ. ಫ್ರೀ ಫಾಲ್ ಆಫ್ ದ ಬಾಡಿ ಅಂದರೆ ನಾವು ಎಕ್ಸಾಮಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ವೆನ್ ಅನ್ ಆಬ್ಜೆಕ್ಟ್ ಫಾಲ್ಸ್ ಡೌನ್ ಟುವರ್ಡ್ಸ್ ದ ಅರ್ತ್ ಅಂಡರ್ ದ ಗ್ರಾವಿಟೇಷನಲ್ ಫೋರ್ಸ್ ಓನ್ಲಿ, ಬೇರೆ ಯಾವುದೂ ಫೋರ್ಸ್ ಇಲ್ಲ. ನೀವು ಕೇಳ್ಬೋದು, ಸರ್ ಅದೇ ನಾನು ಒಂದು ಪೇಪರ್ ತೊಗೊಂಡ್ರೆ, ಪೇಪರ್ ಪ್ಲೇನ್, ನಾಟ್ ಪೇಪರ್ ಬಾಲ್. ಸೊ ಪೇಪರ್ ಪ್ಲೇನ್ ತೊಗೊಂಡಾಗ ನೀವು ಆ ಪೇಪರ್ ಪ್ಲೇನ್ ಮತ್ತು ಪೇಪರ್ ಬಾಲ್ ಎಟ್ ದ ಸೇಮ್ ಹೈಟ್ ಎಟ್ ದ ಸೇಮ್ ಟೈಮ್ ನೀವು ಬಿಟ್ಟಾಗ ಏನಾಗುತ್ತೆ, ಪೇಪರ್ ಬಾಲ್ ಬೇಗ ರೀಚ್ ಆಗುತ್ತೆ, ಬಟ್ ಪೇಪರ್ ಪ್ಲೇನ್ ಲೇಟ್ ಆಗಿ ರೀಚ್ ಆಗುತ್ತೆ. ಜಸ್ಟ್ ವಿ ನೋ ದಟ್ ಆನ್ ದ ಬೋತ್ ಬಾಡೀಸ್, ದಟ್ ಈಸ್ ಅ ಪೇಪರ್ ಪ್ಲೇನ್ ಆಸ್ ವೆಲ್ ಆಸ್ ಅ ಪೇಪರ್ ಬಾಲ್, ಆನ್ ಬೋತ್ ಬಾಡೀಸ್ ದಟ್ ಈಸ್ ಅ ಫೋರ್ಸ್ ಆಫ್ ಅ ಗ್ರಾವಿಟಿ. ಅಂದ್ರೆ ಈಕ್ವಲ್ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ ಆಗ್ತಿದ್ರು ಈ ಪೇಪರ್ ಪ್ಲೇನ್ ಮತ್ತೆ ಪೇಪರ್ ಬಾಲ್ ಕಂಪೇರ್ ಮಾಡಿದ್ರೆ ಪೇಪರ್ ಬಾಲ್ ಬೇಗ ರೀಚ್ ಆಗುತ್ತೆ, ಪೇಪರ್ ಬಾಲ್ ಬೇಗ ರೀಚ್ ಆಗಲ್ಲ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತಂದ್ರೆ, ಇಲ್ಲಿ ಏರ್ ಫೋರ್ಸ್ ಅಂದ್ರೆ ಫ್ರಿಕ್ಷನ್ ಆಫ್ ಏರ್ ಅಂತ ಹೇಳ್ಬೋದು, ಬಯನ್ಸಿ ಆಫ್ ಏರ್ ಅಂತ ಹೇಳ್ಬೋದು. ಇಲ್ಲಿ ಪೇಪರ್ ಪ್ಲೇನ್ಗೆ ಸರ್ಫೇಸ್ ಜಾಸ್ತಿ ಇರೋದ್ರಿಂದ ಅಲ್ಲೇನಾಗುತ್ತೆ, ಅಪ್ ಥ್ರಸ್ಟ್ ಆಫ್ ಏರ್ ಅದ್ರ ಮೇಲೆ ಜಾಸ್ತಿ ಆಗೋದ್ರಿಂದ ಅದು ನಿಧಾನ ಕೆಳಗಡೆ ಬೀಳುತ್ತೆ. ಹೀಗೆ ಅದು ಸೀದಾ ಕೆಳಗೂ ಬರಲ್ಲ, ಈ ಥರ ಆಗ್ತಾ ಇರುತ್ತೆ, ಈ ಥರ ಜೋಕಲ್ಲಿ ಹಾಡ್ದಾಗೆಲ್ಲ ಕೆಳಗೆ ಬಂದು ಬೀಳುತ್ತೆ. ಬಟ್ ಪೇಪರ್ ಬಾಲ್ ತಗೊಂಡ್ರೆ ಸೀದಾ ಕೆಳಗಡೆ ಬಂದ್ಬಿಡುತ್ತೆ. ಸಪೋಸ್ ನಾನು ಈ ಏರ್ ಫ್ರಿಕ್ಷನ್ ಅಥವಾ ಅಪ್ ಥ್ರಸ್ಟ್ ಆಫ್ ಏರ್ನ ರಿಮೂವ್ ಮಾಡಿದ್ರೆ, ಅಂದರೆ ಇಗ್ನೋರ್ ಮಾಡಿದ್ರೆ, ಅವಾಗ ಏನಾಗುತ್ತೆ, ಪೇಪರ್ ಪ್ಲೇನ್ ಆಸ್ ವೆಲ್ ಆಸ್ ಅ ಪೇಪರ್ ಬಾಲ್ ಎರಡು ಸೇಮ್ ಟೈಮಲ್ಲಿ ಕೆಳಗಡೆ ಬೀಳುತ್ತೆ. ಸೊ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, when an object falls down towards the earth under the gravitational force only, ಗ್ರಾವಿಟೇಷನಲ್ ಫೋರ್ಸ್ ಓನ್ಲಿ, ಅದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆದಾಗ ಅದು ಕೆಳಗಡೆ ಬೀಳುತ್ತೆ, ವರ್ಟಿಕಲಿ ಡೌನ್ವರ್ಡ್, ಯಾವುದೇ ಥರ ಡಯಾಗ್ನಲಿ ಹೋಗಲ್ಲ, ವರ್ಟಿಕಲಿ ಸೀದಾ ಕೆಳಗಡೆ ಬರುತ್ತೆ. ಅದನ್ನು ನಾವು ಫ್ರೀ ಫಾಲ್ ಅಂತ ಕರಿತೀವಿ. ನೆಕ್ಸ್ಟ್, ವೆಲಾಸಿಟಿ ಆಫ್ ಫ್ರೀ ಫಾಲಿಂಗ್ ಬಾಡಿ changes and is said to be acceleration due to gravity. Yes, of course. ಒಂದು ಬಾಡಿ ಮೇಲೆ ಫ್ರೀ ಫಾಲ್ ಈ ಥರ ಬಿಟ್ಟಾಗ ವೆಲಾಸಿಟಿ ಆಫ್ ದ ಬಾಡಿ ಕೀಪ್ ಆನ್ ಇನ್ಕ್ರೀಸಸ್. ಯಾಕೆ ಇನ್ಕ್ರೀಸ್ ಆಗಬೇಕು? ಬಿಕಾಸ್ ದ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಇಟ್. ಫಾರ್ ಎಕ್ಸಾಂಪಲ್, ಒಂದು ಬಾಡಿನ ತಗೊಂಡ್ರೆ, ಒಂದು ಬಾಡಿ ಇದೆ ಇಲ್ಲಿ, ಓಕೆ, ಈ ಬಾಡಿ ಇದೆ, ಫ್ರೀ ಫಾಲ್ ಅಲ್ಲಿ ಬಿಟ್ಟಿದ್ದೀವಿ, ಓಕೆ, ಇದು ಮೂವಿಂಗ್ ಡೌನ್ವರ್ಡ್. ಇಲ್ಲಿ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟಿಂಗ್ ಡೌನ್ವರ್ಡ್, ಈ ಬಾಡಿ ಸಹಿತ ಮೂವಿಂಗ್ ಡೌನ್ವರ್ಡ್. ಏನಾಗುತ್ತೆ, ಇಲ್ಲಿ ಮೋಷನ್ ಆಫ್ ಎ ಬಾಡಿ ಆಸ್ ವೆಲ್ ಆಸ್ ಅ ಫೋರ್ಸ್
ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಅಂದರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವೇನಂತ ಕರಿತೀವಿ? ಆಕ್ಸಲರೇಷನ್. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ಕಾಲ್ಡ್ ಆಕ್ಸಲರೇಷನ್ ಅಂತ ಕರಿತೀವಿ. ದಟ್ ಆಕ್ಸಲರೇಷನ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು force of a gravity. Hence, this acceleration we call it as a acceleration due to gravity anta kariತೀವಿ. Got it? Okay. So, precise value, okay, precise value 9.81 meter per second square. ನಾವು ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ಇಲ್ಲಿ acceleration due to gravity ನ 10 meter per second square ಅಂತ ಕನ್ಸಿಡರ್ ಮಾಡ್ತೀವಿ. That is because of simplification of numerical problems. ಅಷ್ಟೇ ಹೊರತು ಅದರ ವ್ಯಾಲ್ಯೂ 10 ಅಲ್ಲ. That is approximate value. Precise value is 9.81. This is the value 9.81. And acceleration ಯಾವ symbol ಇಂದ ಎಕ್ಸ್ಪ್ರೆಸ್ ಮಾಡ್ತೀವಿ? That is acceleration. But acceleration due to gravity ಅಂದಾಗ that instead of using this A, we are using G. Okay, this A acceleration produced in the body due to applied force, but this acceleration due to gravity, acceleration produced in the body due to this force of gravity, hence we are naming it as a acceleration due to gravity and mentioning using a letter, small letter G, and mathematically the value of G is 9.81 meter per second square. ಬಟ್ ನಿಮಗೆ ನ್ಯೂಮರಿಕಲ್ಸ್ ಅಲ್ಲಿ ನೋಡಿದ್ರೆ 9.8 ಅಥವಾ 10 ಆಗಿರುತ್ತೆ. 10 is approximate value, 9.8 ಅಥವಾ 9.81 is the precise value. Got it? Okay. So ಇಷ್ಟು ಎಫೆಕ್ಟ್ಸ್ ಆಫ್ ಗ್ರಾವಿಟಿ ಬಗ್ಗೆ ಆಯಿತು. ನೆಕ್ಸ್ಟ್ ಇಲ್ಲಿ ಇಕ್ವೇಷನ್ಸ್ ಆಫ್ ಮೋಷನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನೋ ನೀಡ್ ಟು ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್, ರೈಟ್? ಸೊ ಇಲ್ಲಿ ದಿಸ್ ಇಸ್ ದ ಪ್ರಿಸೈಸ್ ವ್ಯಾಲ್ಯೂ. Precise value, and sometimes you will be using 10 meter per second square. This is approximate value. ಯಾಕೆ ಯೂಸ್ ಮಾಡ್ತೀವಿ? ಫಾರ್ ಸಿಂಪ್ಲಿಫಿಕೇಶನ್ ಆಫ್ ಸಾಲ್ವಿಂಗ್ ನ್ಯೂಮರಿಕಲ್ಸ್ ಅಷ್ಟೇ. ಓಕೆ. ನಾವು ಇಲ್ಲಿ ಇಕ್ವೇಷನ್ಸ್ ಆಫ್ ಮೋಷನ್, ನಾವು ಇಕ್ವೇಷನ್ಸ್ ಆಫ್ ಮೋಷನ್ ನಾವು ಫಸ್ಟ್ ಇಲ್ಲ ಸೆಕೆಂಡ್ ಚಾಪ್ಟರಲ್ಲಿ ಆಲ್ರೆಡಿ ಇಲ್ಲ ಫಸ್ಟ್ ಚಾಪ್ಟರ್ ಇಕ್ವೇಷನ್ಸ್ ಆಫ್ ಮೋಷನಲ್ಲಿ ಫಸ್ಟ್ ಚಾಪ್ಟರಲ್ಲಿ ನಾವು ಓದಿದ್ವಿ. ಏನು? ದೇರ್ ಆರ್ 3 ಇಕ್ವೇಷನ್ಸ್ ಆಫ್ ಮೋಷನ್. ಫಸ್ಟ್ ಒನ್ ಏನು ಹೇಳುತ್ತೆ? v is equal to u plus at, where v is the final velocity of the body, where u is the initial velocity of the body, where a is acceleration produced due to applied force, where t is the time taken by the body in entire journey ಅಂತ ಹೇಳ್ತೀವಿ. Right? That is the first equation of motion. Second one ಹೇಳ್ತೀವಿ s is equal to ut plus of at square. Symbols meaning ಬಗ್ಗೆ ಮಾತಾಡಿದರೆ s is the displacement, already u ಮತ್ತೆ t a ಬಗ್ಗೆ already ಗೊತ್ತು. Last equation of motion, that is the third equation of motion ಏನು ಹೇಳುತ್ತೆ? That is v square that is equal to u square plus 2as ಅಂತ. ಇಲ್ಲಿ again meaning is same. v ಅಂದ್ರೆ final velocity, u ಅಂದ್ರೆ initial velocity, a ಅಂದ್ರೆ acceleration produced in the body due to applied force. First equation of motion ತಗೊಂಡ್ರೆ that is independent of displacement. Second equation of motion ತಗೊಂಡ್ರೆ that is independent of final velocity, and the last equation of motion ತಗೊಂಡ್ರೆ that is independent of a time. Okay? So ಆ equations of motion ನೇ with respect to free fall ಗೆ ಕನ್ಸಿಡರ್ ಮಾಡಿದ್ರೆ, for example the body is at certain height ಅಂದ್ರೆ from the ground height ನ ಯಾವ ತರ ತಗೋಬಹುದು? ಡಿಸ್ಪ್ಲೇಸ್ಮೆಂಟ್. ಓಕೆ. ಸೊ ಇಲ್ಲಿ ಚೇಂಜಸ್ ಏನಾಗುತ್ತೆ? ಸೇಮ್ ಇಕ್ವೇಷನ್ಸ್ ಆಫ್ ಮೋಷನ್ ನ ಯೂಸ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಫ್ರೀ ಫಾಲ್. ಈ ಫ್ರೀ ಫಾಲ್ ಅಲ್ಲಿ ಏನೇನು ಚೇಂಜ್ ಆಗುತ್ತೆ? ವಿ ರಿಮೈನ್ಸ್ ದ ಸೇಮ್, ಯು ರಿಮೈನ್ಸ್ ದ ಸೇಮ್, ಬಟ್ ಎ ಪ್ಲೇಸ್ ಅಲ್ಲಿ ಜಿ ಅಂತ ಕನ್ಸಿಡರ್ ಮಾಡ್ತೀವಿ. ಎ ಅಂತಂದ್ರೆ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಡ್ಯೂ ಟು ಅಪ್ಲೈಡ್ ಫೋರ್ಸ್, ವೇರ್ ಜಿ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಮತ್ತೆ ಇಲ್ಲಿ ಎಸ್ ಅನ್ನೋ ಪ್ಲೇಸ್ ಅಲ್ಲಿ ನಮಗೆ ಎಚ್ ಅಂತ ಬರುತ್ತೆ. ದ್ಯಾಟ್ಸ್ ಆಲ್. ಬಟ್ ಇಯರ್ ಫೋರ್ಸ್ ಆಫ್ ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಯಾವಾಗ ಪಾಸಿಟಿವ್ ತಗೋಬೇಕು, ಯಾವಾಗ ನೆಗೆಟಿವ್ ತಗೋಬೇಕು? ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಫೋರ್ಸ್ ಆಫ್ ಗ್ರಾವಿಟಿ? ಡೌನ್ವರ್ಡ್ ಇನ್ ಡೈರೆಕ್ಷನ್.
ದೇರ್ಫೋರ್ ಯಾವಾಗ ಫ್ರೀ ಫಾಲ್ ಅಂತ ತಗೊಂತೀವಲ್ಲ, ಫ್ರೀ ಫಾಲ್ ಅಲ್ಲಿ ಜಿ ವ್ಯಾಲ್ಯೂ ಈಸ್ ಪಾಸಿಟಿವ್. ಅರ್ಥ ಆಯ್ತಾ? ಸಪೋಸ್ ದ ಬಾಡಿ ಇಸ್ ಮೂವಿಂಗ್ ವರ್ಟಿಕಲಿ ಅಪ್ವರ್ಡ್, ಆ ಟಾಪಿಕ್ ನಮಗಿಲ್ಲ ಸದ್ಯಕ್ಕೆ, ಓಕೆ, ಆ ಟಾಪಿಕ್ ಇಲ್ಲ. ಮೂವಿಂಗ್ ಅಪ್ವರ್ಡ್ ಅಂತಂದ್ರೆ ಜಿ ವ್ಯಾಲ್ಯೂ ವಿಲ್ ಬಿ ನೆಗೆಟಿವ್. ಯಾಕೆ? ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟಿಂಗ್ ಡೌನ್ವರ್ಡ್, ದ ಬಾಡಿ ಇಸ್ ಮೂವಿಂಗ್ ಅಪ್ವರ್ಡ್, ಹೆನ್ಸ್ ವಿ ಕ್ಯಾನ್ ಕನ್ಸಿಡರ್ ಜಿ ಆಸ್ ಎ ನೆಗೆಟಿವ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅರ್ಥ ಆಗ್ತಿದ್ದೀರಾ? ಬಟ್ ದಟ್ ಟಾಪಿಕ್ ಇಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ಯುವರ್ ಸಿಲೆಬಸ್ ಇನ್ 9th grade. ಓಕೆ, ಸೊ ಚೇಂಜಸ್ ಏನೇನಾಗುತ್ತೆ ಇಲ್ಲಿ ನೋಡ್ಬೋದು. ಹೈಟ್, ಓಕೆ, ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ ಇಲ್ಲಿ, ಜಿ ವ್ಯಾಲ್ಯೂ ಬಿಕಮ್ಸ್, ಓಕೆ, ಇಲ್ಲಿ ನಾರ್ಮಲ್ ಆಗಿ ಇಕ್ವೇಷನ್ಸ್ ಆಫ್ ಮೋಷನ್ ಬರೆದ್ರೆ, equations of motion bardre, first equation of motion that is u plus at, second equation of motion that is equal to ut plus of at square, third one v square that is equal to u square plus 2as. This is our three equations of motion, right? ನೆನಪಿದೆನಾ? ಓಕೆ, ನಾವು ಇಲ್ಲಿ ಕಂಪೇರ್ ಮಾಡೋಣ. v ಪ್ಲೇಸ್ ಅಲ್ಲಿ v ಇದೆ, u ಪ್ಲೇಸ್ ಅಲ್ಲಿ u ಇದೆ, ಪ್ಲಸ್ ಜಿ ಇಲ್ಲಿ ಎ ಇದೆ. ದಿಸ್ ಇಸ್ ಆಕ್ಸಲರೇಷನ್. ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಗೆಟ್ ಮೈ ಪಾಯಿಂಟ್? ಓಕೆ, ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇಲ್ಲಿ ಎಚ್ ಪ್ಲೇಸ್ ಅಲ್ಲಿ ಇಲ್ಲಿ ಎಚ್ ಇದೆ, ಸಾರಿ ಎಸ್ ಪ್ಲೇಸ್ ಅಲ್ಲಿ ಇಲ್ಲಿ ಎಚ್ ಇದೆ, ಅಂದ್ರೆ ಹೈಟ್ ಆಫ್ ದ ಬಾಡಿ ಫ್ರಮ್ ದ ಗ್ರೌಂಡ್. ಇಲ್ಲಿ ಜಿ ವ್ಯಾಲ್ಯೂ, ಎ ವ್ಯಾಲ್ಯೂ ಅಷ್ಟು ಮಾತ್ರ ಚೇಂಜ್ ಆಗ್ತಾರೆ. ಇಲ್ಲಿ ನಾನು ಸಿಂಪಲ್ ಆಗಿ ಬರೆಯೋದಾದ್ರೆ ಯಾವ ತರ ಬರೀಬಹುದು ನೋಡಿ. ಇಲ್ಲಿ ಯು ಬಿಕಮ್ಸ್ 0, S becomes H and A becomes a G for free fall. For free fall. Free fall ಅಲ್ಲಿ first equation of motion ಏನಾಗುತ್ತೆ, ಇಲ್ಲಿ u is equal to 0 ಅಂತಂದ್ರೆ first equation of motion v is equal to gt. Second equation ಏನಾಗುತ್ತೆ, h is equal to of gt square. Third equation of motion that is v square that is equal to 2gh. Just ಈ ಚೇಂಜಸ್ ಮಾಡಿದ್ರೆ equation of motion ಗೆ, that will be equations of motion for a free fall case ಆಗುತ್ತೆ. ಈಸಿ ತಾನೆ? ಜಸ್ಟ್ ಇಂಟರ್ಚೇಂಜ್ ಮಾಡ್ಕೊಳ್ಳೋದು. ಸೇಮ್ equations of motion, ಬಟ್ ಏನು ಚೇಂಜ್ ಮಾಡಿದ್ವಿ, u ವ್ಯಾಲ್ಯೂ ಬಿಕಮ್ಸ್ 0 ಬಿಕಾಸ್ ಫ್ರೀ ಫಾಲ್ ಅಂದಾಗ ಎಟ್ ಇಸ್ ಮ್ಯಾಕ್ಸಿಮಮ್ ಹೈಟ್ ಏನಾಗಿರುತ್ತೆ, ಫ್ರೀ ಫಾಲ್. ಇನಿಷಿಯಲ್ ವೆಲಾಸಿಟಿ ಏನಾಗಿದೆ ಇಲ್ಲಿ, ಫ್ರೀ ಫಾಲ್ ಅಂದಾಗ ಇನಿಷಿಯಲ್ ಸ್ಟೇಜ್ ಏನಾಗಿರುತ್ತೆ, ವೆಲಾಸಿಟಿ 0. ಯಾವಾಗ ನೀವು ಡ್ರಾಪ್ ಮಾಡ್ತೀರಾ ಆವಾಗ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಎಷ್ಟು? 9.8. ಫಸ್ಟ್ ಸೆಕೆಂಡಲ್ಲಿ 9 ಇದ್ರೆ ಸೆಕೆಂಡ್ ಅಂದರೆ ಸೆಕೆಂಡ್ಗೆ ವೆಲಾಸಿಟಿ ಏನಾಗುತ್ತೆ, ಡಬಲ್. 9.8 into 2 ಟೈಮ್ಸ್. ಥರ್ಡ್ ಸೆಕೆಂಡ್ಗೆ ಏನಾಗುತ್ತೆ, 9.8 into 3. ಫೋರ್ತ್ ಸೆಕೆಂಡ್ಗೆ 9.8 into 4. ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತೆ ನಾವು ಅದನ್ನು ಆಕ್ಸಲರೇಷನ್ ಅಂತ ಕರಿತೀವಿ. ಸೊ ದ್ಯಾಟ್ ಆಕ್ಸಲರೇಷನ್ ಈಸ್ ಡ್ಯೂ ಟು ಫೋರ್ಸ್ ಆಫ್ ಗ್ರಾವಿಟಿ. ಹೆನ್ಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. Got it? So this is all about equations of motion as well as acceleration due to gravity. So let's move on to the next concept, that is ನೋಡೋಣ ಏನಿದೆ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇದು ಫಿಕ್ಸ್ ಮಾಡ್ಕೊಳ್ಳಿ. ಆನ್ಯುವಲ್ ಎಕ್ಸಾಮ್ಗೆ ಸ್ಟೇಟ್ಮೆಂಟ್ ಮತ್ತು ಮ್ಯಾಥಮೆಟಿಕಲ್ ಫಾರ್ಮುಲಾ ಬಂದೇ ಬರುತ್ತೆ. ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಈ ಸ್ಟೇಟ್ಮೆಂಟ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಂದೇ ಬರುತ್ತೆ. ಮ್ಯಾಥಮೆಟಿಕಲ್ ಫಾರ್ಮುಲಾ ಆ್ಯಂಡ್ ಸ್ಟೇಟ್ಮೆಂಟ್ ಏನು ಯಾವ ಥರ ಕೇಳ್ಬೋದು ನಿಮ್ಮ ಎಕ್ಸಾಮ್ಗೆ, ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಏನಂತ ಕೇಳ್ತಾರೆ, ಸ್ಟೇಟ್ ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಆ್ಯಂಡ್ ಸ್ಟೇಟ್ ಇಟ್ಸ್ ಅ ಮ್ಯಾಥಮೆಟಿಕಲ್ ಫಾರ್ಮುಲಾ. ಗಿವ್ ದ ಮೀನಿಂಗ್ ಆಫ್ ದ ಸಿಂಬಲ್ಸ್ ಯು ಹ್ಯಾವ್ ಯೂಸ್ಡ್ ಇನ್ ದ್ಯಾಟ್ ಫಾರ್ಮುಲಾ ಅಂತ ಕೇಳ್ಬೋದು, ಚಾನ್ಸ್ ಇದೆ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಏನಂತ ಹೇಳ್ತೀರಾ, ನಿಮಗೆ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ. ಫಾರ್ಮುಲಾ ಏನು ನೆನಪಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ಜಿ m1 m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಎಫ್ ಅಂದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ and m1 and m2 are the two bodies, and g is the universal gravitational constant, where r is separation between two bodies. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಡಯಾಗ್ರಾಮ್ ಬರೆದು ಅರ್ಥ ಮಾಡಿಸ್ತೇನೆ. ಓಕೆ, ಸೊ ಇಲ್ಲಿ ಒಂದು ಬಾಡಿನ ಕನ್ಸಿಡರ್ ಮಾಡಿಕೊಂಡೆ, ಇನ್ನೊಂದು ಬಾಡಿನ ಕನ್ಸಿಡರ್ ಮಾಡ್ಕೊಳ್ಳೋಣ.
So this is body 1 and body 2 ಅನ್ಕೊಳ್ಳೋಣ. Okay, so this is body 1, this is body 1, this is body 2. So ಇದನ್ನು ನಾನು ಯಾವ ತರ ಬರೀಬಹುದು? mass 1 and ಬ್ಲ್ಯಾಕ್ ಕಲರ್ ಕಾಣಿಸಲ್ಲ, ಸೊ ಬೇರೆ ಇಂಕ್ ಯೂಸ್ ಮಾಡ್ತೇನೆ. ಓಕೆ, ಸೊ ದಿಸ್ ಈಸ್ ಮಾಸ್ 1 and mass 2 and the separation between these two bodies is represented by that is R. ಸೊ ಇಲ್ಲಿ ಈ ಬಾಡಿ ಮೇಲೆ ಫಸ್ಟ್ ಬಾಡಿ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ, ರೈಟ್? ಅದೇ ರೀತಿ ಈ ಬಾಡಿ ಮೇಲೆ ಸೆಕೆಂಡ್ ಬಾಡಿ ಸಹಿತ ಎಕ್ಸರ್ಟ್ ಮಾಡುತ್ತೆ, ದಟ್ ಈಸ್ ಅ ಫೋರ್ಸ್. ಸೊ ಇಲ್ಲಿ ಯಾವ ತರ ಬರೀಬಹುದು? ಫೋರ್ಸ್ ಡ್ಯೂ ಟು body 2 on body 1, and this is force due to 1 on body 2 according to Newton's third law of motion, action reaction. ಅದು ನೆನಪಿದೆನಾ? ಸೊ ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ತೀವಿ. ಈಕ್ವಲ್ ಏನು ಮ್ಯಾಗ್ನಿಟ್ಯೂಡ್? ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂದ್ರೆ F21 ಮತ್ತೆ F12 ನ ಇಗ್ನೋರ್ ಮಾಡಿ ಜಸ್ಟ್ ನಾವು F ಅಂತ ಬರೀತೀವಿ. ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮಾಸ್. ಪ್ರಾಡಕ್ಟ್ ಆಫ್ ಮಾಸ್ ಅಂದ್ರೆ ಮಲ್ಟಿಪ್ಲಿಕೇಶನ್ and inversely proportional to square of the distance between them, r square. ನೋಡಿ, ಸ್ಟೇಟ್ಮೆಂಟ್ ಯಾವ ತರ ಬರಬೇಕಂದ್ರೆ ಸಿಂಪಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದ್ರೆ ಸಾಕು. ಯಾವ ತರ? ಇಟ್ ಸ್ಟೇಟ್ಸ್ ದಟ್ the force of attraction between two bodies is directly proportional to the product of mass of two bodies, that is m1 and m2. and second statement alle and inversely proportional to the square of the distance between them. ಸಪೋಸ್ ಇಲ್ಲೊಂದು ಬಾಡಿ ಅಂತಂದ್ರೆ ಈ ಎರಡರ ಮಧ್ಯೆ ಇರುವ ಡಿಸ್ಟೆನ್ಸ್ ಏನಾಗಿರುತ್ತೆ? ಸ್ಕ್ವೇರ್ ಆಗಿರುತ್ತೆ, ಬಟ್ ದಟ್ ಸ್ಕ್ವೇರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ಅ ಸ್ಟೇಟ್ಮೆಂಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ. ಸೊ ಇಲ್ಲಿ ಇದನ್ನ ಎರಡನ್ನ ಕಂಬೈನ್ ಮಾಡಿ ಬರೆದ್ರೆ ಏನಾಗುತ್ತೆ? ಎಫ್ ಇಸ್ ಈಕ್ವಲ್ ಟು ಈಕ್ವಲ್ಸ್ ಬರಲ್ಲ, ಎಫ್ ಪ್ರಪೋರ್ಷನಲ್ ಟು m1 m2 ಡಿವೈಡೆಡ್ ಬೈ r ಸ್ಕ್ವೇರ್. ಇದು ಇನ್ಕಂಪ್ಲೀಟ್ ಎಕ್ಸ್ಪ್ರೆಷನ್. ಮ್ಯಾಥಮೆಟಿಕಲ್ ಫಾರ್ಮುಲಾ ಬರಬೇಕಂದ್ರೆ that proportionality constant should be eliminated. ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡಬೇಕಂದ್ರೆ ಈಕ್ವಲ್ ಟು ಸೈನ್ ತಗೋಬೇಕು. ಆ ಈಕ್ವಲ್ ಟು ಸೈನ್ ತಗೋಬೇಕಂದ್ರೆ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತಗೊಳ್ಳೇಬೇಕು, ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಜಿ. ಕ್ಯಾಪಿಟಲ್ ಲೆಟರ್ ಜಿ. ಸೊ ಎಫ್ ಈಕ್ವಲ್ಸ್ ಟು ಜಿ m1 m2 divided by r square. Then you'll be having question, what about this g? Small letter g andre namagu gottu, that is acceleration due to gravity. But what about this capital letter g? That is the universal gravitational constant. ಏನidra artha? If we consider any two bodies, there will be a minimum force of attraction between them that we consider as a acceleration due to universal law of gravitational constant ಅಂತ ಕರೀತೀವಿ. That is a capital letter G. Okay? ಸೊ ಈ ಜಿ ಅಂದರೆ ಯಾವುದಾದ್ರೂ ಒಂದು ಬಾಡಿನ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಎರಡು ಬಾಡೀಸ್ ಮಧ್ಯೆ ಮಿನಿಮಮ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಫೋರ್ಸ್ ನಾವು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ದಟ್ ಕಾನ್ಸ್ಟೆಂಟ್ ಫೋರ್ಸ್ ವಿ ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಎ ಕ್ಯಾಪಿಟಲ್ ಲೆಟರ್ ಜಿ. ಗಾಟ್ ಇಟ್? ಓಕೆ, ಸೊ ಮ್ಯಾಥಮೆಟಿಕಲಿ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಎ ಎಫ್ ಇಸ್ ಈಕ್ವಲ್ ಟು ಜಿ m1 m2 ಡಿವೈಡೆಡ್ ಬೈ r ಸ್ಕ್ವೇರ್. ಸೊ ಕೆಲವೊಂದು ಬುಕ್ಗಳಲ್ಲಿ ಎಫ್ ಇಸ್ ಈಕ್ವಲ್ ಟು ಜಿ ma mb ಡಿವೈಡೆಡ್ ಬೈ r ಸ್ಕ್ವೇರ್ ಅಂತಲೂ ಬರೆದಿರ್ತಾರೆ. ದೇರ್ ಈಸ್ ನಥಿಂಗ್ ರಾಂಗ್, ಅದು ಸಹಿತ ಬರೀಬಹುದು. ಅರ್ಥ ಆಗ್ತಿದೆನಾ? ಸೊ ಸ್ಟೇಟ್ಮೆಂಟ್ ನೋಡೋಣ. ಇಟ್ ಸ್ಟೇಟ್ಸ್ ದಟ್ ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಆಬ್ಜೆಕ್ಟ್ ವಿತ್ ಎ ಫೋರ್ಸ್ ವಿಚ್ ಈಸ್ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸ್. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವುದು? ದಿಸ್ ಒನ್, ದ ಪ್ರಾಡಕ್ಟ್ ಆಫ್ ದೇರ್ ಮಾಸ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು square of the distance between them. Okay, so only two factors, one is the mass, another one is the distance between them. ಎರಡರ ಮೇಲೆ ಮಾತ್ರ. Okay, next ನೋಡೋಣ. ಇಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಎಫ್, ಇಲ್ಲಿ ನಾನು ಡಿಸ್ಟೆನ್ಸ್ ಆರ್ ಅಂತ ತಗೊಂಡಿದ್ದೀನಿ, ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಡಿ ಅಂತ ತಗೊಂಡಿದ್ರೆ ಬೋತ್ ಆರ್ ಸೇಮ್. ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ನೀವು ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ನಾನು ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹ್ಯಾವ್ ರಿಟನ್. ಓಕೆ, ನಾವು ಇಲ್ಲಿ ನಿಮ್ಗೆ ಇಲ್ಲಿ ಡಿ ಅಂತ ಬರೀತೀನಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಫೈನ್. ಅಂಡ್ ಹಿಯರ್ ಒನ್ ಬಾಡಿ ದೇ ಹ್ಯಾವ್ ಕನ್ಸಿಡರ್ಡ್ ಕ್ಯಾಪಿಟಲ್ ಲೆಟರ್ ಎಮ್ ಅಂಡ್ ಅನದರ್ ಒನ್ ಈಸ್ small letter m. I'll consider it as a capital letter M and small letter m. Okay, so m1 m2 na consider ಮಾಡಬಹುದು, no problem. Okay, fine, good. Next,
ಸೊ ಫೈನಲಿ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ರಿಮೂವ್ ಮಾಡಿದ್ಮೇಲೆ ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಇದು ಸಿಗುತ್ತೆ. ಎಫ್ ಇಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಲೆಟರ್ ಎಮ್ ಸ್ಮಾಲ್ ಲೆಟರ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಸೊ ಇಲ್ಲಿ ಜಿ ಅಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆ್ಯಂಡ್ ದಿಸ್ ವ್ಯಾಲ್ಯೂ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಹೌ? ನಿಮಗೆ ಜಿ ವ್ಯಾಲ್ಯೂ ಬೇಕು. ಸೊ ಜಿ ವ್ಯಾಲ್ಯೂ ಬೇಕಂತಂದ್ರೆ ರೀಅರೇಂಜ್ ದ ಫಾರ್ಮುಲಾ. ಹೌ? ಜಿ ಇಸ್ ಈಕ್ವಲ್ ಟು ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಲೆಟರ್ ಎಮ್ ಆ್ಯಂಡ್ ಸ್ಮಾಲ್ ಲೆಟರ್ ಎಮ್. That's all. Okay? So ಇವಾಗ ಏನು ಮಾಡಬೇಕು? ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. Substitute the values andre, if you want a G value, capital letter G value, substitute unit quantities. Unit quantities andre nu force andre estu unit. Okay, 1 unit of force andre 1 Newton, right? Mass 1 unit andre 1 kg. ಇನ್ನೊಂದು ಮಾಸ್ ಇದೆ 1 kg. ಸಪರೇಷನ್ ಎಷ್ಟಾಗುತ್ತೆ 1 ಮೀಟರ್ ಅಲ್ವಾ? ಸೊ ಇಲ್ಲಿ ನಿಮ್ಗೆ ನೋಡಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ, ರೈಟ್? So f d square m m substitute ಮಾಡಿದ್ಮೇಲೆ ಫೈನಲಿ ಯು ವಿಲ್ ಬಿ ಗೆಟಿಂಗ್, ಇದನ್ನ ನಾನು ಮತ್ತೊಂದು ಸತಿ ಬರೀತೀನಿ. ಓಕೆ, ಸೊ ದಿಸ್ ಒನ್ ಇಂಡಿಕೇಟ್ಸ್, ಓಕೆ, ದಿಸ್ ಒನ್ ಇಂಡಿಕೇಟ್ಸ್ g value is 6.673 into 10 power minus 11. And you know what is the unit of force? That is a Newton. Unit of a d distance, that is a meter, but it is a square. Okay, ಇಲ್ಲಿ divided by mass kg into kg, kg square. If I shift that into numerator, that will be kg per ಏನಾಗುತ್ತೆ ಪವರ್ 2 ಆಗುತ್ತೆ. ಅದನ್ನು ನಾವು ಪರ್ kg ಸ್ಕ್ವೇರ್ ಅಂತ ಹೇಳ್ತೇವೆ. ಸೊ ಫೈನಲಿ ದ ವ್ಯಾಲ್ಯೂ ಆಫ್ g is 6.673 into 10 power minus 11. ಯೂನಿಟ್ ಬಗ್ಗೆ ಮಾತಾಡಿದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಆಗುತ್ತೆ. ಸಿಂಪಲ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಸ್ಲೈಡ್. ಸೊ ಹಿಯರ್ ಯು ಕ್ಯಾನ್ ಸಿ ರಿಲೇಷನ್ ಬಿಟ್ವೀನ್ g and g. ನಿಮಗೆ ಕ್ವೆಶ್ಚನ್ ಬರುತ್ತೆ, sir, G and G, that is a small letter G and a capital letter G. We know that small letter G indicates that is the acceleration due to gravity, where capital letter G indicates here it is a gravitational constant, universal gravitational constant. ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ಆನ್ ದ ಸರ್ಫೇಸ್ ಆಫ್ ಅರ್ತ್ G ವ್ಯಾಲ್ಯೂ ಎಷ್ಟಾಗಿರುತ್ತೆ? 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. But what about the G value? That is a capital letter G. That is a 6.673 into 10 power minus 11 Newton meter square per kg square. Right? So, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಿರೋದು ಕಂಪ್ಯಾರಿಸನ್. ಓಕೆ, ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಸರಿ ಕೇಳ್ತಾರೆ. ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ G and G? Small letter G and capital letter G. I'll tell you very important one difference. That is a major difference. G is a variable quantity. Means acceleration due to gravity, small letter G is a variable quantity. ಅಂದ್ರೆ ಅರ್ತ್ ಮೇಲೆ ಒಂದು ವ್ಯಾಲ್ಯೂ ಇರುತ್ತೆ, ಅರ್ತ್ ಮೇಲೆ ಎಷ್ಟಿದೆ? 9.81. ನಿಮ್ಮ ಕ್ವಶನ್ ಬರುತ್ತೆ, ಸರ್ ಹೌ ಡು ವಿ ಗೆಟ್ ದಟ್ 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್? ನಾನು ಹೇಳ್ತೀನಿ ಯಾವ ಥರ ಬರುತ್ತೆ ಅನ್ನೋದು. ಓಕೆ, ಮತ್ತೆ ಈ ವ್ಯಾಲ್ಯೂ G ವ್ಯಾಲ್ಯೂ ಏನಿದೆಯಲ್ಲ, ಇಟ್ ಚೇಂಜಸ್ ಲೊಕೇಶನ್ ಟು ಲೊಕೇಶನ್. ಅರ್ತ್ ಮೇಲೆ ಒಂದು ವ್ಯಾಲ್ಯೂ, ಮೂನ್ ಮೇಲೆ ಒಂದು ವ್ಯಾಲ್ಯೂ, ಇನ್ನೊಂದು ಪ್ಲಾನೆಟ್ ಮೇಲೆ ಇನ್ನೊಂದು ವ್ಯಾಲ್ಯೂ. But what about that is capital letter G? That is a universal gravitational constant that will remain same constant, that cannot be changed. So ಆ ರೀಸನ್ ಇಂದನೇ ನಮಗೆ ಇಲ್ಲಿ ಜಸ್ಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಮೆನ್ಷನ್ ಮಾಡಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಏನ್ ಮೆನ್ಷನ್ ಮಾಡಿರೋದು? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳಿರೋದು. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಸೊ ನೆಕ್ಸ್ಟ್ ಈ ಒಂದು ಮೇಜರ್ ಡಿಫರೆನ್ಸ್ ತಿಳ್ಕೊಂಡ್ರೆ ಸಾಕು. ದೆನ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೆಮ್? ನೋಡಿ, ಫೋರ್ಸ್ ಡ್ಯೂ ಟು ಗ್ರಾವಿಟಿ ಮತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ ಯಾವ ಥರ ಬರೀತಾ? ಇಲ್ಲಿ ನ್ಯೂಟನ್ಸ್ ಲಾ ತೊಗೊಂಡ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್. ಇಲ್ಲಿ ನಾನು ಮ್ಯಾಗ್ನಿಟ್ಯೂಡ್ ತೊಗೋತೀನಿ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ತೊಗೊಂಡಾಗ ಈ ರಿಲೇಷನ್ ಯೂಸ್ ಮಾಡ್ಕೊಂಡ್ರೆ ನೀವು ಆರಾಮ್ಸೆ ಡಿರೈವ್ ಮಾಡ್ಬೋದು. ಯಾವ ಥರ? ಎಫ್ ದ್ಯಾಟ್ ಈಸ್ ಈಕ್ವಲ್ ಟು ಎಫ್. ಓಕೆ, ಸೊ ಎಫ್ ದ್ಯಾಟ್ ಈಸ್ ಈಕ್ವಲ್ ಟು ಎಫ್ ಅಂತಂದ್ರೆ ಏನರ್ಥ? ಎಫ್ನ ನಾವು ಎಮ್ ಜಿ ಅಂತ ಬರಿಬೋದಾ? ವೇಟ್ ಆಫ್ ದ ಬಾಡಿ. ಇಲ್ಲಿ it is acceleration, force, gravitational force between two bodies, force of attraction between two bodies. ಅದನ್ನ ಯಾವ ತರ ಬರೀತೀವಿ? G m1 and m2 that is equal to r square. ಇಲ್ಲಿ ನಾನು ಒನ್ ಬಾಡಿನ m1 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಸಿಂಪಲ್ ಆಗಿ m1 and m1 get cancel. So finally you will be having G m divided by r square. ಸಿಂಪಲ್. ಇದೇ ರಿಲೇಷನ್ ಇಲ್ಲಿದೆ.
ನೀವು ಇಕ್ವೇಷನ್ ಹೇಗೆ ಬಂತು ಅನ್ನೋದು ನಿಮ್ಮ ಕ್ವಶನ್ ಆಗಿದ್ರೆ ಆ ಥರ ನೀವು ಸಾಲ್ವ್ ಮಾಡ್ಬೋದು. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಸೊ ಇಲ್ಲಿ ಜಿ ವ್ಯಾಲ್ಯೂ ಆನ್ ಅರ್ತ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಜಿ ವ್ಯಾಲ್ಯೂ ಆನ್ ದ ಅರ್ತ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ ಜಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ ಜಿ ಕ್ಯಾಪಿಟಲ್ ಲೆಟರ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅಂದ್ರೆ ಏನು? ಸ್ಮಾಲ್ ಲೆಟರ್ ಎಮ್ನು ಬರಿಬಹುದು, ದರ್ ಈಸ್ ನಥಿಂಗ್ ರಾಂಗ್. ಇಲ್ಲಿ ಮೀನಿಂಗ್ ಆಫ್ ದ ಸಿಂಬಲ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಕ್ಯಾಪಿಟಲ್ ಲೆಟರ್ ಜಿ ಅಂದ್ರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಆರ್ ಅಂದ್ರೆ ರೇಡಿಯಸ್ ಆಫ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್. ಸಪೋಸ್ ನಾನು ಅರ್ತ್ ಮೇಲೆ ಇದ್ರೆ ಸೊ ರೇಡಿಯಸ್ ಆಫ್ ಅರ್ತ್ ಆಗುತ್ತೆ, ವೇರ್ ಎಮ್ ಅಂದ್ರೆ ಮಾಸ್ ಆಫ್ ದ ಲೊಕೇಟೆಡ್ ಬಾಡಿ, ಅಂದ್ರೆ ನಾನು ಅರ್ತ್ ಮೇಲೆ ಲೊಕೇಟ್ ಆಗಿದ್ದೀನಿ. ವಾಟ್ ಇಸ್ ದ ಮಾಸ್ ಆಫ್ ಅರ್ತ್? So if I want to calculate a small letter g, what is the formula? G is equal to capital letter G, capital letter M divided by capital letter R square. So simple ಆಗಿ ನಾನು ಅರ್ತ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ acceleration due to gravity on earth, that is equal to G value constant, universal gravitational constant, that is 6.673 into 10 power minus 11 into mass of earth divided by radius of earth square. Radius square ಬರುತ್ತಲ್ಲ, ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಮೀನಿಂಗ್ ಆಫ್ ದ ಸಿಂಬಲ್ ಸಹಿತ ಕೊಟ್ಟಿದ್ದಾರೆ. G is the gravitational constant discovered by the Cavendish. Next, M is mass of the earth, R is the radius of earth. So substitute ಮಾಡಿದ್ರೆ mass of the earth ಎಷ್ಟಾಗುತ್ತೆ? 6 into 10 power 24 kg, and where radius of earth is 6.4 into 10 power minus 6 meters bracket of whole square, because radius 6400 ಕಿಲೋಮೀಟರ್ ಅಂತ ಜನರಲ್ ಆಗಿ ಬರೀತೀವಿ. ಇಲ್ಲಿ 6400 ಕಿಲೋಮೀಟರ್ನೇ ಆ ಕಿಲೋಮೀಟರ್ನ ತೆಗೆದಿದ್ದಾರೆ, ಬಿಕಾಸ್ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದಟ್ ಇನ್ SI ಯೂನಿಟ್. ಇಲ್ಲಿ ಕಿಲೋಮೀಟರ್ನ ಯಾವ ತರ ಬರೀಬಹುದು? 10 ಪವರ್ ಪ್ಲಸ್ 3 ಅಂತ ಬರೀಬೇಕು, ರೈಟ್? ಎಕ್ಸ್ಪೋನೆಂಟ್ ಫಾರ್ಮ್. ಸೊ ಅವಾಗ ಏನಾಗುತ್ತೆ? 6400 ಇಂಟು 10 ಪವರ್ 3 ಮೀಟರ್. ಅಲ್ಲಿ 6400 ನಾವು ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೆದ್ರೆ ಏನಾಗುತ್ತೆ? 6.4 ಇಂಟು 10 ಪವರ್ 6, ರೈಟ್? ಸೊ ಅದನ್ನ ಇಲ್ಲಿ ಬರ್ದಿರೋದು, ಇಲ್ಲಿ ಪ್ಲಸ್ 6 ಆಗುತ್ತೆ. Okay, it is not a minus 6, it is a plus 6. It is a plus 6. Okay, right. Next one, simplify ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 9.81 meter per second square. ನೀವು ಹೇಳ್ಬೋದು, ಸರ್ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇಲ್ಲಿ ಟೈಮೇ ಇಲ್ವಲ್ಲ, ಹೇಗೆ ಬರೆಯೋದು? Yes, of course. So this one you will be getting in terms of 9.8 ನ್ಯೂಟನ್ ಪರ್ kg ಅಲ್ಲಿ ಬರುತ್ತೆ. ಸೊ ಈ ಯೂನಿಟ್ ಏನಿದೆಯಲ್ಲ ಇದನ್ನ ಕನ್ವರ್ಟ್ ಮಾಡಬಹುದು ಇನ್ ದಿಸ್ ಫಾರ್ಮ್. ಗೆಟಿಂಗ್ ಮೈ ಪಾಯಿಂಟ್? ಯಸ್, ಆಫ್ ಕೋರ್ಸ್ ಯು ವಿಲ್ ಬಿ ಗೆಟಿಂಗ್ ಇನ್ ಟರ್ಮ್ಸ್ ಆಫ್ ನ್ಯೂಟನ್ ಪರ್ kg ಅಲ್ಲೇ ಬರುತ್ತೆ. ಓಕೆ, ಸೊ ಈ ನ್ಯೂಟನ್ ಪರ್ kg ನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡೋದು ಬೈ ದ ಡೆಫಿನೇಷನ್ ಆಫ್ 1 ನ್ಯೂಟನ್. 1 ನ್ಯೂಟನ್ ಹೇಗೆ ಬರೀತೀರಾ? 1 ನ್ಯೂಟನ್ ದಟ್ ಈಸ್ ಈಕ್ವಲ್ ಟು 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ n ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ, 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಮತ್ತೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಅ ಜಿ ವ್ಯಾಲ್ಯೂ. ಈ ಭೂಮಿನ ಕನ್ಸಿಡರ್ ಮಾಡ್ಕೊಂಡ್ರೆ, ನಮ್ಮ ಅರ್ತ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, at what location G value will be minimum and G value will be maximum. ಇಲ್ಲಿ ನಮಗೆ 2 ಲೊಕೇಶನ್ಸ್ ಆಫ್ ಅರ್ತ್ ಇರುತ್ತೆ, ಇಕ್ವೇಟರ್ ಆಸ್ ವೆಲ್ ಆಸ್ ಇನ್ನೊಂದು ಪೋಲ್ಸ್. ಪೋಲ್ಸ್ ಮತ್ತೆ ಇಕ್ವೇಟರ್ ಕನ್ಸಿಡರ್ ಮಾಡಿದ್ರೆ ರೇಡಿಯಸ್ ಅಲ್ಲಿ ಇಲ್ಲಿ ನೋಡಿ G is inversely proportional. ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ G is inversely proportional to the R square, right? So ಇಲ್ಲಿ as the radius of earth increases from the poles to the equator, the value of G becomes greater at the poles than at the equator. ಏನಿದ್ರರ್ಥ? ಸೊ ಇಲ್ಲಿ ಇಕ್ವೇಟರ್ ಕನ್ಸಿಡರ್ ಮಾಡಿದ್ರೆ ರೇಡಿಯಸ್ ಜಾಸ್ತಿ ಆಗುತ್ತೆ. ಇವಾಗ ರೇಡಿಯಸ್ ಜಾಸ್ತಿ ಆದರೆ ಜಿ ವ್ಯಾಲ್ಯೂ ಏನಾಗಬೇಕು? ಡೆಫಿನೆಟ್ಲಿ ಡಿಗ್ರೀಸ್ ಆಗೇ ಆಗುತ್ತೆ. ಬಟ್ ಪೋಲ್ಸ್ ಕಂಪೇರ್ ಮಾಡಿದ್ರೆ ಡಿಸ್ಟೆನ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಲೊಕೇಶನ್ ಆಫ್ ಸೆಂಟರ್ ಆಫ್ ಅರ್ತ್ ಕನ್ಸಿಡರ್ ಮಾಡ್ಕೊಂಡ್ರೆ ಪೋಲ್ಸ್ ಕನೆಕ್ಟ್ ಮಾಡಿದ್ರೆ ಅಲ್ಲೇ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಹೆನ್ಸ್ ಏನಾಗಿರುತ್ತೆ? ಜಿ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ನ ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ಳಿ. ಓಕೆ, ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಕ್ವೇಟರ್ ಮತ್ತೆ ಪೋಲ್ಸ್ ಅಲ್ಲಿ ಜಿ ವ್ಯಾಲ್ಯೂ ಏನಾಗಿರುತ್ತೆ? ಪೋಲ್ಸ್ ಅಲ್ಲಿ ಜಾಸ್ತಿ ಇರುತ್ತಾ ಅಥವಾ ಇಕ್ವೇಟರ್ ಅಲ್ಲಿ ಜಾಸ್ತಿ ಇರುತ್ತಾ? ಈ ತರನು ಕೇಳ್ಬೋದು. ಅಥವಾ ಜಿ ವ್ಯಾಲ್ಯೂ ಎಲ್ಲಿ ಮಿನಿಮಮ್ ಇರುತ್ತೆ ಕಂಪೇರಿಟಿವ್ಲಿ? ಓಕೆ, ಪೋಲ್ಸ್ ಅಲ್ಲಿ ಕಮ್ಮಿ ಇರುತ್ತಾ, ಇಕ್ವೇಟರ್ ಅಲ್ಲಿ ಕಮ್ಮಿ ಇರುತ್ತಾ? ಸೊ ಇಕ್ವೇಟರ್ ಅಲ್ಲಿ ಕಮ್ಮಿ ಇರುತ್ತಾ, ಬಿಕಾಸ್ ಆಫ್ ರೇಡಿಯಸ್ ಇಸ್ ಮೋರ್. ಪೋಲ್ಸ್ ಕಂಪೇರ್ ಮಾಡಿದ್ರೆ ಸೊ ಮ್ಯಾಕ್ಸಿಮಮ್ ಅಂತಂದ್ರೆ ಪೋಲ್ಸ್. ಸಿಂಪಲ್. ಓಕೆ, ಗಾಟ್ ಇಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ದಟ್ ಈಸ್ ಮಾಸ್ ಅಂಡ್ ವೇಟ್ ಆಫ್ ದ ಬಾಡಿ. ಸೊ ಟೂ ಪ್ಯಾರಾಮೀಟರ್ಸ್. ನಾವು ಜನರಲಿ ನಾವು ಮಿಸ್ಟೇಕ್ ಮಾಡೋದೇನಂತಂದ್ರೆ, ಥಿಂಕ್ ಮಾಡೋದು ಮಾಸ್ ಆಸ್ ವೆಲ್ ಆಸ್ ವೇಟ್ ಬೋತ್ ಆರ್ ಸೇಮ್ ಕ್ವಾಂಟಿಟೀಸ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ.
ಯೋಚನೆ ಮಾಡಿ, ರೈಟ್? ಸೊ ಇಲ್ಲಿ ನಾವು ಇನ್ ಡೆಪ್ತ್ ಆಗಿ ಯೋಚನೆ ಮಾಡಿದಾಗ this mass of the body as well as weight of the body both are two different quantities in physics. ನೀವು ಕೇಳ್ತೀರಾ ಸರ್ ಹೇಗೆ? ಆನ್ಸರ್ ತಿಳ್ಕೊಬೇಕಂದ್ರೆ ಜಸ್ಟ್ ಡೆಫಿನೇಷನ್ ನೀವು ಅರ್ಥ ಮಾಡ್ಕೋಬೇಕು. ಮಾಸ್ ಏನು ಹೇಳುತ್ತೆ? ದ ಅಮೌಂಟ್ ಆಫ್ ಮ್ಯಾಟರ್ ಕಂಟೈನ್ಡ್ ಬೈ ದ ಬಾಡಿ, ರೈಟ್? ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಮಾಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಅಂಡ್ ಯೂನಿಟ್ ಬಗ್ಗೆ ಮಾತಾಡಿದ್ರೆ ದ್ಯಾಟ್ ಇಸ್ ದ ಕಿಲೋಗ್ರಾಮ್ಸ್, ಕೆಜಿ. ಯಾವ ತರ ಪ್ರೆಸೆಂಟ್ ಮಾಡ್ತೀವಿ? ಕೆಜಿ. ಇಲ್ಲಿ ಅಮೌಂಟ್ ಆಫ್ ಮ್ಯಾಟರ್ ಕಂಟೆಂಟ್ ಬೈ ದ ಬಾಡಿ. ಫಾರ್ ಎಕ್ಸಾಂಪಲ್ ಒಂದು ಬೌಲ್ ತಗೊಂತೀನಿ, ಓಕೆ? ಬೌಲ್ ತಗೊಂಡು ಅದರಲ್ಲಿ ಮಣ್ಣು, ಓಕೆ, ಸ್ಯಾಂಡ್ನ ಫಿಲ್ ಮಾಡ್ತೀನಿ ಅಥವಾ ಬೇರೆ ಯಾವುದೋ ಮಟೀರಿಯಲ್ ಫಿಲ್ ಮಾಡ್ತೀನಿ. ಸೊ ಅದನ್ನ ತಗೊಂಡು ಒಂದು ಬೀಮ್ ಬ್ಯಾಲೆನ್ಸ್ ಮೇಲೆ ಇಡ್ತೀನಿ. ನನಗೆ ಒಂದು ಮಾಸ್ ಆಫ್ ದಟ್ ಎಂಟೈರ್ ಬಾಡಿ ಸಿಗುತ್ತೆ, ಸೆ 10 kg. ಓಕೆ, ಸೊ ಅಮೌಂಟ್ ಆಫ್ ಮ್ಯಾಟರ್ ಕಂಟೆಂಟ್ ಬೈ ದ ಬಾಡಿ ಈಸ್ ಅ 10 kg. ಇಲ್ಲಿ ನಾನು ಭೂಮಿ ಮೇಲೆ ಇದ್ದೀನಿ. ಸೊ ಈ ಮಾಸ್ನ ನಾನು ತಗೊಂಡು ಹೋಗ್ತೀನಿ ಎಲ್ಲಿಗೆ? ಬೇರೆ ಪ್ಲಾನೆಟ್ಗೆ ಅಥವಾ ಸ್ಯಾಟಲೈಟ್ಗೆ ತಗೊಂಡು ಹೋಗ್ತೀನಿ. ನಮ್ಮ ನಿಯರೆಸ್ಟ್ ಸ್ಯಾಟಲೈಟ್, ಓಕೆ, ನ್ಯಾಚುರಲ್ ಸ್ಯಾಟಲೈಟ್ ಚಂದ್ರ, ಮೂನಿಗೆ ತಗೊಂಡು ಹೋಗ್ತೀನಿ. ಈ ಅಮೌಂಟ್ ಆಫ್ ಮ್ಯಾಟರ್ ಅಂದರೆ ಅಲ್ಲಿ ಬೌಲಲ್ಲಿ ತುಂಬಿರೋ ಮ್ಯಾಟರ್ ಏನಾದರೂ ಚೇಂಜ್ ಆಗುತ್ತಾ ಮೂನ್ಗೆ ಹೋದ್ರೆ? ನೋ, ಡೆಫಿನೆಟ್ಲಿ ನೋ. ಸೊ ದಟ್ ಈಸ್ ದ ರೀಸನ್ ವಿ ಸೇ ದಟ್ ಮಾಸ್ ಆಫ್ ಎನಿ ಬಾಡಿ ರಿಮೈನ್ಸ್ ಕಾನ್ಸ್ಟಂಟ್ irrespective of locations or places. So mass and weight of the body compare ಮಾಡಿದ್ರೆ mass of the body remains constant everywhere. And ಯಾಕೆ ಅಂತ ಕೇಳಿದ್ರೆ it is the amount of matter contained by the body. There is nothing else. ಅರ್ಥ ಆಗ್ತಿದೆನಾ? So unit of mass ಕೇಳಿದ್ರೆ kilogram and it is represented by small letter kg. Got it? Okay, now next one, weight of the body. ಇಲ್ಲಿ ನಾನು ಮಾಸ್ ಅಂತ ತಗೊಂಡಲ್ಲ, ಬೌಲ್, ಓಕೆ, ಬೌಲಲ್ಲಿ ನಾನು ಯಾವುದೋ ಒಂದು ಮಟೀರಿಯಲ್ ಇಟ್ಟಿದೆ. ದ ಮಾಸ್ ಆಫ್ ದಟ್ ಎಂಟೈರ್ ಬೌಲ್ ಈಸ್ 10 kg. ನಾನು ಒಂದು ಸರ್ಟನ್ ಹೈಟ್ಗೆ ಇನ್ಕ್ರೀಸ್ ಮಾಡ್ತೀನಿ, ಅಂದರೆ ಹೈಟ್ನ ಇನ್ಕ್ರೀಸ್ ಮಾಡ್ತೀನಿ. ಇಲ್ಲಿ ಕೇಳ್ತೀನಿ, ವಾಟ್ ಈಸ್ ದ ವೇಟ್ ಆಫ್ ದಿಸ್ ಬೌಲ್? ವಾಟ್ ಈಸ್ ಯುವರ್ ಆನ್ಸರ್? ಇಲ್ಲಿ ಸಪೋಸ್ ನಾನು ಇಲ್ಲಿ ಬೌಲ್ನ ಬಿಟ್ರೆ ಏನಾಗುತ್ತೆ? ಕೆಳಗಡೆ ಬೀಳುತ್ತೆ. ನಾನು ಕೇಳ್ತೀನಿ, ವಾಟ್ ಈಸ್ ದ ರೀಸನ್? ನೀವು ಹೇಳ್ತೀರಾ ಸರ್ ಅದ್ರ ಮೇಲೆ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟ್ ಆಗುತ್ತೆ, ಅದರಿಂದ ಕೆಳಗಡೆ ಬರುತ್ತೆ. ಎಸ್ ಅಂತ ನಾನು ಹೇಳ್ತೀನಿ. ನಾನು ಇದನ್ನೇ ವೇಟ್ ಆಫ್ ದ ಬಾಡಿ ಅಂತ ಕರಿತೀನಿ. ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ವೇಟ್ ಆಫ್ ದ ಬಾಡಿ ಅಂತಂದ್ರೆ ದ ಫೋರ್ಸ್ acting on a mass of a body is called the weight of the body. What type of force acting on a body? That is the force of a gravity. Andre force exerted by the earth on that particular mass of the body. ಅದನ್ನ ನಾವು weight of the body ಅಂತ ಕರಿತೀವಿ. ಸೊ ಹಾಗಿದ್ದಂದ್ರೆ ಮ್ಯಾಥಮೆಟಿಕಲಿ ಯಾವ ತರ ಪ್ರೆಸೆಂಟ್ ಮಾಡಬಹುದು? ಸೊ weight of the body, W is equal to weight nothing but a force, right? Force of gravity. ಅದನ್ನ ನಾವು acceleration due to gravity ಅಂತ ಕರಿತೀವಿ. ಸೊ ಅದು ಏನಾಗುತ್ತೆ? ಬೌಲ್ ಕೆಳಗಡೆ ಬರುತ್ತಲ್ಲ, ವಿತ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅದನ್ನೇ mg ಅಂತ ಕರಿತೀವಿ. ಇಲ್ಲಿ W ಅನ್ನೋದು ವೇಟ್ ಆಫ್ ದ ಬಾಡಿ ಆದ್ರೆ ಮಾಸ್ m ಆಗಿರುತ್ತೆ, ವೇರ್ g is the acceleration due to gravity and this g is constant on the surface of earth, that generally we call it as a 9.81 meter per second square. Getting my point? Okay, so ಇವಾಗ mass of the body remains constant for every location. Any location if we consider, the mass of the object remains the same. But what about weight of the body? Weight of the body as it is depends on a g value, that is the acceleration due to gravity. It varies. Simple. Okay? So ಇಲ್ಲಿ g value vary ಆಗ್ತಿರೋದ್ರಿಂದ ನಮಗೆ weight of the body ಸಹಿತ vary ಆಗ್ತಾನೆ ಇರುತ್ತೆ. Getting my point? So ನಿಮಗೆ g ಮತ್ತೆ g ಡಿಫರೆನ್ಸ್ ಬಗ್ಗೆ ಗೊತ್ತಾಯ್ತು. ಹಾಗಿದ್ರೆ ಮಾಸ್ ಅಂಡ್ ವೇಟ್ ಆಫ್ ದ ಬಾಡಿ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ನೀವು ಸಿಂಪಲ್ ಆಗಿ ಹೇಳ್ಬೋದು, ಮಾಸ್ ಆಫ್ ದ ಬಾಡಿ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ಎವ್ರಿ ಲೊಕೇಶನ್ ಆರ್ ಫಾರ್ ಎನಿ ಲೊಕೇಶನ್, ಬಟ್ ವೇಟ್ ಆಫ್ ದ ಬಾಡಿ ಕೀಪ್ ಆನ್ ಚೇಂಜಸ್ ಬಿಕಾಸ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಜಿ. ವಾಟ್ ಇಫ್ ದರ್ ಇಸ್ ನೋ ಫೋರ್ಸ್ ಆಫ್ ಗ್ರಾವಿಟಿ? then there is no acceleration due to gravity. Hence, g value becomes 0. Hence, 0 into mass, still it is a 0. Weight of the body is 0. So that is the reason
out of the atmosphere of our earth, weight of the body, any body we consider as a zero because the force acting on that particular body is zero. So hence, the body will be floating. So where we can consider the mass of the body, not weight of the body in the space. Right? So, ಇಲ್ಲಿ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ. If mass of the body on earth surface is say 10 kg and weight of the body is 10 Newton. Okay, so weight of the body is nothing but Newton only. Okay, sorry, force only, type of force. Okay, weight of the body is nothing but one of the type of forces. ಇಲ್ಲಿ ನನಗೆ ಕ್ವೆಶ್ಚನ್ ಏನಂದ್ರೆ, on the surface of earth, mass of the body say, ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ, ಆ ವ್ಯಾಲ್ಯೂಸ್ನ ಇಗ್ನೋರ್ ಮಾಡಿ. ಓಕೆ, ಇವಾಗ ಮಾಸ್ ಆಫ್ ದ ಬಾಡಿ 60 kg ತಗೋತೀನಿ, ವೇಟ್ ಆಫ್ ದ ಬಾಡಿ ಸಹಿತ 60 ನ್ಯೂಟನ್ ಅಂತ ತಗೋತೀನಿ ಆನ್ ದ ಸರ್ಫೇಸ್ ಆಫ್ ಅರ್ತ್. ಆ ಎರಡೂ ಬಾಡೀಸ್ನ ಸರ್ಫೇಸ್ ಆಫ್ ಮೂನ್ಗೆ ತಗೊಂಡೋಗ್ತೀನಿ. ಇವಾಗ ನಿಮಗೆ ಆಪ್ಷನ್ ಕೊಡ್ತೀನಿ. ಆಪ್ಷನ್ ಎ, ಮಾಸ್ ಚೇಂಜಸ್, ವೇಟ್ ಆಲ್ಸೋ ಚೇಂಜಸ್. ಆಪ್ಷನ್ ಎ. ಆಪ್ಷನ್ ಬಿ, ಮಾಸ್ ಚೇಂಜಸ್, weight do not change. Option C, mass do not change, weight of the body changes. Last option, none of the above ಅಂತ ಇರುತ್ತೆ. ಇದರಲ್ಲಿ ನಿಮ್ಮ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ನಿಮ್ಗೆ ಆಪ್ಷನ್ಸ್ ಮತ್ತೆ ರಿಪೀಟ್ ಆಗಬೇಕಂದ್ರೆ ಜಸ್ಟ್ ರಿವೈಂಡ್ ಮಾಡಿ ಒಂದು 10 ಸೆಕೆಂಡ್, ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ and option D. Option D direct go to, that is none of the above. First 3 options ನೋಡಿ. ಇಲ್ಲಿ mass of the body remains the same because it is the amount of matter contained by the body. But weight of the body, it does depends on a G value. So G value definitely change ಆಗೇ ಆಗುತ್ತೆ. ಯಾಕೆ G value change ಆಗುತ್ತೆ? Because the small letter G, that is acceleration due to gravity, depends on mass of that particular place as well as radius of that particular place. ಆ ಎರಡು ವೇರಿ ಆದರೆ ಡೆಫಿನೆಟ್ಲಿ ಜಿ ವ್ಯಾಲ್ಯೂ ಸಹಿತ ವೇರಿ ಆಗುತ್ತೆ. ಕಂಪೇರ್ ಮಾಡಿ ಅರ್ತ್ ಮತ್ತು ಮೂನ್. ಓಕೆ, ಸೈಜ್ ಆಫ್ ದ ಅರ್ತ್ ಆ್ಯಂಡ್ ಸೈಜ್ ಆಫ್ ದ ಮೂನ್, ದೇರ್ ಫೋರ್ ಯು ಕ್ಯಾನ್ ಕನ್ಸಿಡರ್ ರೇಡಿಯಸ್ ಆ್ಯಂಡ್ ಮಾಸ್ ಆಫ್ ದ ಮೂನ್ ಆ್ಯಂಡ್ ಮಾಸ್ ಆಫ್ ದ ಅರ್ತ್. ಇಲ್ಲಿ ಎರಡೂ ಕಂಪೇರ್ ಮಾಡಿದ್ರು, ರೇಡಿಯಸ್ ಮತ್ತು ಮಾಸ್ನ ಕಂಪೇರ್ ಮಾಡಿದ್ರು, ಎರಡೂ ಜಾಸ್ತಿ ಇದೆ. ಯಾವುದು? ಅರ್ತ್ಗೆ. ಸೊ ಅದರಿಂದ ಅರ್ತ್ಗೆ ಕಂಪೇರ್ ಮಾಡಿದ್ರೆ ಜಿ ವ್ಯಾಲ್ಯೂ ಆನ್ ದ ಮೂನ್, ಇಟ್ ಈಸ್ 6th time is less. ಓಕೆ, ಸೊ ಅದರಿಂದ ನಾವು ಯಾವ ಥರ ಬರೀತೀವಿ? ಈ ಥರ, G on the moon that is equals to 1/6 of acceleration due to gravity on earth. ಈ ರಿಲೇಷನ್ನ ಬರೀತೀವಿ. ಗೆಟ್ ಮೈ ಪಾಯಿಂಟ್? ಓಕೆ, ಸೊ why it is 1/6 times ಅಂತಂದ್ರೆ it is depends on mass of that particular place as well as the radius of that particular place. Simple. Okay, so adrinda namage mass of any body for any location remains the same, weight of the body keep on changes. Okay, acceleration due to gravity changes, therefore weight of the body also changes. Clear? Okay, now two types allu nodre, mass and weight. Mass of an object is the measure of its inertia. Inertia anta helidare, but it is inertia antane helbodu. It is the amount of a matter saita, amount of a matter contained by the body, and this mass is a scalar quantity and SI unit is a kilogram. Okay, next, it remains the same everywhere in the inverse, and this point it should be noted. Okay, SI unit it is a, ನೋಡಿ ಈ ತರ ಕ್ಯಾಪಿಟಲ್ ಲೆಟರ್ kg ಬರಿಬಾರ್ದು. ಓಕೆ, ಒನ್ ಸೆಕೆಂಡ್. ಇಲ್ಲಿ ಸ್ಮಾಲ್ ಲೆಟರ್ kg ಬರಬೇಕು. ಓಕೆ, ನಿಮಗೆ ರೂಲ್ಸ್ ಫಾರ್ ರೈಟಿಂಗ್ ಯೂನಿಟ್ಸ್ ಒಂದ್ಸತಿ ಬೇಸಿಕ್ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ಯಾಕೆ ಬರಿಬಾರ್ದು ಅನ್ನೋದು. ಓಕೆ, ಸೊ ಇಲ್ಲಿ ಯೂನಿಟ್ ಇಸ್ ಎ ಕಿಲೋಗ್ರಾಮ್ and represented by small letter kg. Got it? Now let's move on to the weight of the body, and weight of the body, and we done with the mass of the body. So mass of the body and the weight of the body. Weight of the body is the force of attraction of the earth on an object. So it is a vector quantity because the force acting on that particular body, hence it is a vector quantity. Then already here the dot product of scalar and vector, still it is a vector quantity. Got it? Now, so ಇಲ್ಲಿ weight of the body changes from place to place
ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೈ ಅಂತ, ಬಿಕಾಸ್ g changes, hence weight of the body also changes. If g value is 0, weight of the body is also 0. Got it? Next one. So mathematically, how do we represent weight of the body? So that is given by W is equal to mg, where W is the weight of the body and m is the mass of the body and g is acceleration due to gravity. ಅದು ಅರ್ಥ ಆಗಿದ್ರೆ acceleration due to gravity ಅರ್ಥ ಅಂತ ಬರಿಬೇಕು. ಸಪೋಸ್ ಆ ಪ್ಲೇಸ್ ಮೂನ್ ಆಗಿದ್ರೆ acceleration due to moon ಅಂತಾನೆ ಹೇಳಬೇಕು. Got it? Now next one, SI unit Newton, because weight is nothing but a force acting on a body ಅಲ್ವಾ. ಸೊ ಅದರಿಂದ ಸೊ ಇನ್ನೊಂದು ಥರ ಹೇಳ್ಬೋದು, weight of the body is nothing but one of the types of forces ಅಂತಾನೆ ಹೇಳ್ಬೋದು. Okay, now let's move on to the next one. Thrust and Archimedes principle. Thrust ಅಂದ್ರೇನು? ಇಲ್ಲಿ ಒಂದು ಬಾಡಿ ಮೇಲೆ ಫೋರ್ಸ್ ಅನ್ನೋದು ಯಾವ ಡೈರೆಕ್ಷನ್ ಮೇಲೆನೂ ಅಪ್ಲೈ ಆಗ್ಬೋದು, ರೈಟ್? ಸಪೋಸ್ ಇಲ್ಲಿ ನನ್ನ ಮುಂದೆ ಒಂದು ಬಾಡಿ ಇದೆ ಅಂದರೆ ನಾನು ಈ ಥರನೂ ಫೋರ್ಸ್ ಅಪ್ಲೈ ಮಾಡ್ಬೋದು, ಅಥವಾ ಡಯಾಗ್ನಲಿ ಅಪ್ಲೈ ಮಾಡ್ಬೋದು, ಅಥವಾ ಮೇಲ್ಗಡೆಯಿಂದಾದರೂ ಅಪ್ಲೈ ಮಾಡ್ಬೋದು, ರೈಟ್? ಸೊ ಆನ್ ಎ ಪರ್ಟಿಕ್ಯುಲರ್ ಬಾಡಿ ದ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಎನಿ ಡೈರೆಕ್ಷನ್ ಅಥವಾ ಮಲ್ಟಿಪಲ್ ಡೈರೆಕ್ಷನ್ ಆಲ್ಸೋ. ಬಟ್ ಇಲ್ಲಿ ಥ್ರಸ್ಟ್ ಅನ್ನೋದು ಏನಂತಂದರೆ a force acting on a body perpendicularly, normally 90 ಡಿಗ್ರಿ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಸರ್ಫೇಸ್ ಇದೆ, ಈ ಸರ್ಫೇಸ್ ಮೇಲೆ ಈ ಥರ ನಾನು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಆಫ್ ಕೋರ್ಸ್ ದಿಸ್ ಇಸ್ ಅ ಫೋರ್ಸ್, ಬಟ್ ವಾಟ್ ಟೈಪ್ ಆಫ್ ಫೋರ್ಸ್? ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಫೋರ್ಸ್. ದಿಸ್ ಪರ್ಪೆಂಡಿಕ್ಯುಲರ್ ಫೋರ್ಸ್ ಓನ್ಲಿ ವಿ ಕಾಲ್ ಇಟ್ ಆಸ್ ಅ ಥ್ರಸ್ಟ್. Getting my point? Now, net force applied in a particular direction. Next one, depends on the area on which it acts. Unit, it is a Newton. Thrust is a force, alva? Perpendicular force. Adrinda SI unit of a thrust is a Newton. Got it? Now, how does it depends on area antandre? For example, ಒಂದು 10 ಮೀಟರ್ ಸ್ಕ್ವೇರ್ ಏರಿಯಾ ಇದೆ, ಓಕೆ, ಒಂದು 10 ನ್ಯೂಟನ್ ಆಕ್ಟ್ ಆಗ್ತಿದೆ ಒಂದು ಕೇಸ್. ಇನ್ನೊಂದು ಕೇಸಲ್ಲಿ 5 ಮೀಟರ್ ಸ್ಕ್ವೇರ್ ಏರಿಯಾ ಇದೆ, ಸೇಮ್ 10 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತಿದೆ. ಯಾವುದ್ರ ಮೇಲೆ ಥ್ರಸ್ಟ್ ಜಾಸ್ತಿ ಇದೆ? ಆಸ್ ಸರ್ಫೇಸ್ ಏರಿಯಾ ಈಸ್ ಲೆಸ್, ಈ ಥ್ರಸ್ಟ್ ಮತ್ತೆ ಏರಿಯಾ ಅನ್ನೋದು ಯೂನಿವರ್ಸಲಿ ಪ್ರಪೋರ್ಷನಲ್. ಏರಿಯಾ ಜಾಸ್ತಿ ಇದ್ರೆ ಥ್ರಸ್ಟ್ ಕಮ್ಮಿ ಆಗುತ್ತೆ, ಏರಿಯಾ ಕಮ್ಮಿ ಇದ್ರೆ ಥ್ರಸ್ಟ್ ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ನಾನು ಹೇಳ್ಬೋದು ಥ್ರಸ್ಟ್ನ ಇಲ್ಲಿ ಟಿ ಅಂತಲೂ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಇನ್ ಸಮ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಮೆನ್ಷನ್ಡ್ ದಿಸ್ ಥ್ರಸ್ಟ್ ಆಸ್ ಎ ಟಿ. ಸೊ ಥ್ರಸ್ಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ. ಓಕೆ, ನಾವ್ ಇಲ್ಲಿ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಎಂದ್ರೇನು? ಸೊ ದಿಸ್ ಕಾನ್ಸೆಪ್ಟ್ ಯೂಸ್ಡ್ ಫಾರ್ ಅ ಫ್ಲೋಟೇಷನ್ ಆಫ್ ಎ ಬಾಡಿ. ಇಲ್ಲಿ flotation of a body, sink of a body into the liquid depends on 2 factors. Okay, ಒಂದು ಡೆನ್ಸಿಟಿ ಕಾನ್ಸೆಪ್ಟ್ ಮೇಲೆ ಹೇಳ್ಬೋದು, ಇನ್ನೊಂದು ವೇಟ್ ಆಫ್ ದ ಬಾಡಿ ಮೇಲೂ ಹೇಳ್ಬೋದು. ಇಲ್ಲಿ ವೇಟ್ ಆಫ್ ದ ಬಾಡಿ ಅಂತ ತಗೊಂಡಾಗ ನಾವು ಬಯಾನ್ಸಿ ಆಫ್ ಲಿಕ್ವಿಡ್ ಸಹಿತ ಕನ್ಸಿಡರ್ ಮಾಡಬೇಕು. ಬಯಾನ್ಸಿ ಅಂತಂದ್ರೆ ಬಯಾನ್ಸಿ ಆಫ್ ಎ ಫೋರ್ಸ್, ವೇಟ್ ಅಂದರೆ ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಫೋರ್ಸ್. ಸೊ ಕಂಪೇರ್ ಮಾಡಿದಾಗ weight of the body, if it is more than buoyancy of a liquid, ಅಂದ್ರೆ buoyancy force of a liquid, ಇದನ್ನೇ ನಾವು upthrust ಅಂತ ಕರಿತೀವಿ. buoyancy of a liquid ನ ಅಥವಾ buoyancy force of a liquid ನ ನಾವು upthrust ಅಂತಾನೂ ಕರಿತೀವಿ. ಯಾಕೆ upthrust ಅಂತ ಕರಿತೀವಿ? ಒಂದು ನೀರಲ್ಲಿ ಒಂದು ಎಂಟಿ ಟ್ಯಾಂಕ್ನ ತಗೊಳ್ಳಿ. ಓಕೆ, ಎಂಟಿ ಟ್ಯಾಂಕ್ ಅಂದರೆ ಡಬ್ಬ. ಓಕೆ, ಆ ಡಬ್ಬನ ಖಾಲಿ ಮಾಡಿ ಟೈಟಾಗಿ ಅದನ್ನು ಮುಚ್ಚಳ ಕ್ಲೋಸ್ ಮಾಡಿ. ಓಕೆ, ಕ್ಲೋಸ್ ಮಾಡಿ. ಎಕ್ಸಾಂಪಲ್ ತಗೊಳ್ಳಿ, ವಾಟರ್ ಬಾಟಲ್ ಫುಲ್ ಖಾಲಿ ಮಾಡಿ. ಓಕೆ, ವಾಟರ್ ಬಾಟಲಲ್ಲಿ ಇರುವಂಥ ನೀರು ಕಂಪ್ಲೀಟಾಗಿ ಖಾಲಿ ಮಾಡಿ. ಖಾಲಿ ಮಾಡಿದ್ಮೇಲೆ ಅದ್ರ ಕ್ಯಾಪ್ ಇರುತ್ತಲ್ಲ ಟೈಟಾಗಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ಮೇಲೆ ಏನು ಮಾಡಬೇಕು? ಈ ವಾಟ್ರಲ್ಲಿ ಪುಷ್ ಮಾಡಿ ಇನ್ಸೈಡ್. ಓಕೆ, ಇನ್ಸೈಡ್ ಆದಷ್ಟು ಇನ್ಸೈಡ್ ಪುಷ್ ಮಾಡಿ. ಸಡನ್ ಆಗಿ ನಿಮ್ಮ ಕೈ ತೆಗಿರಿ, ಏನಾಗುತ್ತೆ? ಆ ವಾಟರ್ ಬಾಟಲ್ ಮೇಲೆ ಎಗರುತ್ತೆ. ನಿಮಗೆ ಕ್ವಶನ್, ಯಾಕೆ ಆ ವಾಟರ್ ಬಾಟಲ್ ಮೇಲೆ ಬರುತ್ತೆ? ವೈ ದಟ್ ವಾಟರ್ ಬಾಟಲ್ ಕಮಿಂಗ್ ಅಪ್? ಅದು ಯಾಕೆ ಕೆಳಗಡೆ ಹೋಗಲ್ಲ? ಯಾಕೆ ಸೈಡ್ ವೇಸ್ ಅಲ್ಲಿ ಬರಲ್ಲ? ಅದು ಯಾವಾಗಲೂ ಅಪ್ಪಲ್ಲೇ ಬರುತ್ತೆ. ಯಾಕೆ ಸೈಡ್ ವೇ ಅಲ್ಲಿ ಹೋಗಿ ಎಲ್ಲೋ ತೇಲ್ಬೋದಲ್ಲ? ಯಾಕೆ ನೀವು ಕೈಯಲ್ಲಿ ಇಟ್ಟ ಪ್ಲೇಸಲ್ಲೇ ಮೇಲೆ ಬರುತ್ತೆ? ಇಲ್ಲಿ ನೀವು ಇಲ್ಲಿ ಕ್ಲೋಸ್ ಮಾಡಿದಿರಲ್ಲ, ಆಫ್ಟರ್ ಸಮ್ ಟೈಮ್ ಎಲ್ಲೋ ಸ್ವಲ್ಪ ದೂರದಲ್ಲಿ ಹೋಗಿ ತೇಲ್ಬೋದಲ್ಲ? ಯಾಕೆ ಅಲ್ಲೇ ತೇಲುತ್ತೆ? ಬಿಕಾಸ್ ಇಟ್ ಇಸ್ ಎ ಅಪ್ಥ್ರಸ್ಟ್ ಫೋರ್ಸ್. ಅಂದರೆ ಅಪರ್ಡ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ್ಯಾಟ್ ಪರ್ಟಿಕ್ಯುಲರ್ ಲಿಕ್ವಿಡ್. ನಾನು ವಾಟರ್ ತಗೊಂಡ್ರೆ ಅಪ್ಥ್ರಸ್ಟ್ ಆಫ್ ವಾಟರ್ ಅಂತ ಹೇಳ್ತೇನೆ. ಗೆಟ್ ಮೈ ಪಾಯಿಂಟ್?
ಸೊ ಈ ಅಪ್ಥ್ರಸ್ಟ್ನ ನಾವು ಬಯಂಟ್ ಫೋರ್ಸ್ ಆಫ್ ಲಿಕ್ವಿಡ್ ಅಥವಾ ವಾಟರ್ ಅಂತ ಹೇಳ್ತೀವಿ. ಈ ಬಯನ್ಸಿ ಫೋರ್ಸ್ ಮತ್ತೆ ವೇಟ್ ಆಫ್ ದ ಬಾಡಿ ಕಂಪೇರ್ ಮಾಡಿದ್ರೆ, ಇಫ್ ದ ವೇಟ್ ಆಫ್ ದ ಬಾಡಿ ಇಸ್ ಮೋರ್ ದ್ಯಾನ್ ಬಯಂಟ್ ಫೋರ್ಸ್ ಆಫ್ ದ ಲಿಕ್ವಿಡ್ ಅಂತಂದ್ರೆ ಆ ಬಾಡಿ ಸಿಂಕ್ ಆಗುತ್ತೆ. ಅದೇ ವೇಟ್ ಆಫ್ ದ ಬಾಡಿ ಇಸ್ ಲೆಸ್ ದನ್ ಬಯಂಟ್ ಫೋರ್ಸ್ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಫ್ಲೋಟ್ ಆಗುತ್ತೆ, ಬಾಡಿ ಫ್ಲೋಟ್ ಆಗುತ್ತೆ. ದಿಸ್ ಇಸ್ ಒನ್ ಟೈಪ್ ಆಫ್ ಡಿಟರ್ಮೈನಿಂಗ್ ವೆದರ್ ದ ಬಾಡಿ ಫ್ಲೋಟ್ಸ್ ಆರ್ ಸಿಂಕ್ ಇನ್ ಟು ದ ಲಿಕ್ವಿಡ್. ಇನ್ನೊಂದು ಮೆಥಡ್ ಇದೆ ಡೆನ್ಸಿಟಿ ಕಾನ್ಸೆಪ್ಟ್. ಡೆನ್ಸಿಟಿ ಅಂದ್ರೆ ಇಲ್ಲಿ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಮತ್ತೆ ಡೆನ್ಸಿಟಿ ಆಫ್ ಎ ಬಾಡಿ. ಈ ಡೆನ್ಸಿಟಿ ಆಫ್ ಅ ಬಾಡಿ ಇಸ್ ಇಫ್ ಇಟ್ ಇಸ್ ಮೋರ್ ದ್ಯಾನ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಏನಾಗುತ್ತೆ, ಸಿಂಕ್ ಆಗುತ್ತೆ. ಅದೇ ಡೆನ್ಸಿಟಿ ಆಫ್ ಎ ಬಾಡಿ ಇಸ್ ಲೆಸ್ ದನ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಅಂದ್ರೆ as it is ಹೇಳಿದ್ನಲ್ಲ, ಡೆನ್ಸಿಟಿ ಆಫ್ ಎ ಬಾಡಿ ಇಸ್ ಇಫ್ ಇಟ್ ಇಸ್ ಲೆಸ್ ದನ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಅಂದ್ರೆ ಫ್ಲೋಟ್ ಆಗುತ್ತೆ. ಡೆನ್ಸಿಟಿ ಆಫ್ ಅ ಬಾಡಿ ಇಸ್ ಮೋರ್ ದನ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಅಂತಂದ್ರೆ ಸಿಂಕ್ ಆಗುತ್ತೆ. ನೀವು ಇನ್ನೊಂದು ಕ್ವಶನ್ ಬರ್ತದೆ, ಸರ್ ವಾಟ್ ಇಫ್ ಇಟ್ ಇಸ್ ಈಕ್ವಲ್? ಇಫ್ ಡೆನ್ಸಿಟಿ ಆಫ್ ಎ ಬಾಡಿ ಆಸ್ ವೆಲ್ ಆಸ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಇಫ್ ಇಟ್ ಇಸ್ ಈಕ್ವಲ್, ಅದು ಪಾಸಿಬಿಲಿಟಿ ಇಲ್ಲ, ಬಟ್ ಪಾಸಿಬಿಲಿಟಿ ಇದ್ರೆ ಏನಾಗುತ್ತೆ, ಸಬ್ಮರ್ಜ್ ಆಗುತ್ತೆ. ಸಬ್ಮರ್ಜ್ ಅಂದ್ರೆ ಏನು, ಆ ಬಾಡಿ ಕಂಪ್ಲೀಟ್ ಆಗಿ ಸಿಂಕು ಆಗಲ್ಲ, ಕಂಪ್ಲೀಟ್ ಆಗಿ ಫ್ಲೋಟು ಆಗಲ್ಲ. ಸಬ್ಮರ್ಜ್ ಅಂದ್ರೆ ಸಪೋಸ್ ಇದು ವಾಟರ್ ಲೆವೆಲ್ ಅನ್ಕೊಳ್ಳಿ, ಓಕೆ, ಈ ವಾಟರ್ ಲೆವೆಲ್ ಸರ್ಫೇಸ್ ಕೆಳಗಡೆ ಸಬ್ಮರ್ಜ್ ಆಗಿರುತ್ತೆ. ಫ್ಲೋಟ್ ಅಂದ್ರೆ ಏನು, ಬೇಸ್ಡ್ ಆನ್ ಇಟ್ಸ್ ಅ ಡೆನ್ಸಿಟಿ ಅಂಡ್ ವಾಲ್ಯೂಮ್ ಆಫ್ ದ ಬಾಡಿ, ಅದು ಪಾರ್ಷಿಯಲಿ ಫ್ಲೋಟ್ ಆಗ್ತಾ ಇರುತ್ತೆ, ಕಂಪ್ಲೀಟ್ ಆಗಿ ಫ್ಲೋಟ್ ಆಗಲ್ಲ. ಯಾವುದೇ ಬಾಡಿ ಕಂಪ್ಲೀಟ್ ಆಗಿ ಫ್ಲೋಟ್ ಆಗಲ್ಲ. ಸಮ್ ಆಫ್ ದ ಪಾರ್ಟ್ ಆಫ್ ದ ಬಾಡಿ ವಿಲ್ ಬಿ ಇನ್ಸೈಡ್ ದ ಸರ್ಫೇಸ್ ಆಫ್ ಅ ಲಿಕ್ವಿಡ್. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ವೆನ್ ಅ ಬಾಡಿ ಇಸ್ ಇಮರ್ಸ್ಡ್ ಫುಲ್ಲಿ ಆರ್ ಪಾರ್ಷಿಯಲ್ ಇನ್ ಎ ಫೀಲ್ಡ್ ಅಂದ್ರೆ ಲಿಕ್ವಿಡ್ ಅಂತ ಅನ್ಕೊಳ್ಳಿ. ಓಕೆ, ಲಿಕ್ವಿಡ್ ಇಟ್ ಎಕ್ಸ್ಪೀರಿಯನ್ಸಸ್ an upward force that is equal to weight of the body. So ಇವ್ರು ಏನು ಹೇಳ್ತಾರಂದ್ರೆ this bind force that is equal to weight of the liquid liquid displaced by the body. ಇಲ್ಲಿ ವೇಟ್ ಆಫ್ ದ ಬಾಡಿ ಅಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕಂಟೈನರ್ ಇದೆ, ಓಕೆ, ಫುಲ್ ಆಗಿ ಕಂಪ್ಲೀಟ್ ಆಗಿ ಟಿಲ್ ಸರ್ಫೇಸ್ ಲೆವೆಲ್ಗೆ ಫಿಲ್ ಆಗಿದೆ. ಓಕೆ, ಕೆಳಗಡೆ ನಾನು ಯಾವುದೊಂದು ಕಂಟೈನರ್ ಇಡ್ತೀನಿ, ಅದ್ರ ಮೇಲೆ ಅಂದರೆ ತುಂಬಿದ ಕಂಟೈನರ್ ಮೇಲೆ ಒಂದು ಬಾಡಿನ ಹಾಕ್ತೀನಿ. ಬಾಡಿ ಹಾಕಿದಾಗ ಅಲ್ಲಿ ಏನಾಗುತ್ತೆ, ವಾಟರ್ ಲೆವೆಲ್ ಹೆಚ್ಚಾಗಿ ಆ ವಾಟರ್ ಲೆವೆಲ್, ಆ ಎಕ್ಸ್ಟ್ರಾ ವಾಟರ್ ಇರುತ್ತಲ್ಲ, ಅದು ಕಲೆಕ್ಟೆಡ್ ಬೈ ಅನದರ್ ಕಂಟೈನರ್. ಅದರಲ್ಲಿ ಬಂದಿರೋ ವಾಟರ್ ವೇಟ್ ಇರುತ್ತಲ್ಲ, ದ್ಯಾಟ್ ವಿಲ್ ಬಿ ದ ವೇಟ್ ಆಫ್ ದ ದ್ಯಾಟ್ ಪರ್ಟಿಕ್ಯುಲರ್ ಬೈಂಡ್ ಫೋರ್ಸ್. ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ತಿಳ್ಕೊಬೇಕಲ್ಲ. ನಾವು ಈ ಬೈಂಡ್ ಫೋರ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ಡಿಟರ್ಮೈನ್ ಮಾಡ್ಬೋದು ಅಂತಂದರೆ, ಯಾವುದೋ ಒಂದು ಬಾಡಿ ಲಿಕ್ವಿಡಲ್ಲಿ ಹಾಕಿದ್ರೆ ಆ ಲಿಕ್ವಿಡ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಆ ಡಿಸ್ಪ್ಲೇಸ್ ಆದಂಥ ಲಿಕ್ವಿಡ್ನ ತಗೊಂಡು ಬೀಮ್ ಬ್ಯಾಲೆನ್ಸ್ ಯೂಸ್ ಮಾಡಿಕೊಂಡು ಮಲ್ಟಿಪ್ಲೈ ಬೈ 9.81 ಮಲ್ಟಿಪ್ಲೈ ಮಾಡಿದ್ರೆ ದ್ಯಾಟ್ ವಿಲ್ ಬಿ ಬೈಂಡ್ ಫೋರ್ಸ್ ಆಫ್ ಅ ಲಿಕ್ವಿಡ್. ದಟ್ಸ್ ಆಲ್. ಸೊ ದ್ಯಾಟ್ ವಿ ಕಾಲ್ ಇಟ್ ಎಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ನೆಕ್ಸ್ಟ್ ಒನ್, ಅಪ್ಲಿಕೇಶನ್. ಎಲ್ಲಿ ಯೂಸ್ ಮಾಡ್ತೀವಿ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ನ? Used in designing ships as well as submarine. Used in lactometers to find purity of a milk. Purity ಅಂದರೆ ಡೆನ್ಸಿಟಿ. ಓಕೆ, ಅದು ಡೆನ್ಸಿಟಿನ ಕ್ಯಾಲ್ಕುಲೇಟ್ ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಲ್ಯಾಕ್ಟೋಮೀಟರ್ ಇಸ್ ಅ ಡಿವೈಸ್ ಟು ಡಿಟರ್ಮೈನ್ ದ ಡೆನ್ಸಿಟಿ ಆಫ್ ಎ ಮಿಲ್ಕ್. ಓಕೆ, ಇಲ್ಲಿ ಯೂಸ್ಡ್ ಇನ್ ಹೈಡ್ರೋಮೀಟರ್ ಟು ಡಿಟರ್ಮೈನ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್. ಇಲ್ಲಿ ಲ್ಯಾಕ್ಟೋಮೀಟರ್ ಮತ್ತೆ ಹೈಡ್ರೋಮೀಟರ್ ಬೋತ್ ಆರ್ ಯೂಸ್ ಟು ಡಿಟರ್ಮೈನ್ ಡೆನ್ಸಿಟಿ ಸೋನ್ಲಿ. ಬಟ್ ಇಲ್ಲಿ ಈ ಮಿಲ್ಕಿಗೆ ಪರ್ಟಿಕ್ಯುಲರ್ ಆಗಿ ಲ್ಯಾಕ್ಟೋಮೀಟರ್ ಅನ್ನೋದೇ ಯೂಸ್ ಮಾಡ್ತಾರೆ. ಫಾರ್ ಅದರ್ ಲಿಕ್ವಿಡ್ ದೆಲ್ ಬಿ ಯೂಸಿಂಗ್ ಹೈಡ್ರೋಮೀಟರ್. ಹೈಡ್ರೋಮೀಟರ್ ಅಂದರೆ ಅದು ಹೈಡ್ರೋ ಅಂದ್ರೆ ಏನು, ವಾಟರ್, ರೈಟ್? ಓಕೆ, ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಅಪ್ಥ್ರಸ್ಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ವೆನ್ ಅನ್ ಆಬ್ಜೆಕ್ಟ್ ಈಸ್ ಇಮರ್ಸ್ಡ್ ಇನ್ ಎ ಫ್ಲೂಯಿಡ್, ದೇ ಎಕ್ಸ್ಪೀರಿಯನ್ಸ್ ಅ buoyant force. It depends on density of the fluid. Upward force entered by the liquid and the body. Okay, ಇಲ್ಲಿ ಈ ಪಾಯಿಂಟ್ಸ್ ಇಂಪಾರ್ಟೆಂಟ್. ಈ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು, ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ಈಸ್ ಲೆಸ್ ದನ್ ಡೆನ್ಸಿಟಿ ಆಫ್ ಅ ಲಿಕ್ವಿಡ್, ದ ಬಾಡಿ ಫ್ಲೋಟ್ಸ್. ಇಫ್ ದ ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ಗ್ರೇಟರ್ ದನ್ ಡೆನ್ಸಿಟಿ ಆಫ್ ಎ ಲಿಕ್ವಿಡ್, ಆಬ್ಜೆಕ್ಟ್ ಸಿಂಕ್ಸ್. ರೈಟ್? ಸೊ ಇದನ್ನು ನಾವು ಡೆನ್ಸಿಟಿ ಕಾನ್ಸೆಪ್ಟಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋಣ, ಪ್ರೆಷರ್ ಅಂದ್ರೇನು? ನಾರ್ಮಲ್ ಆಗಿ ಇಟ್ ಇಸ್ ದ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ. ಥ್ರಸ್ಟ್ ಪರ್ ಯೂನಿಟ್ ಏರಿಯಾ ಮ್ಯಾಥಮೆಟಿಕಲಿ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು? ಎಫ್ ಡಿವೈಡೆಡ್ ಬೈ ಎ. ಇಲ್ಲಿ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತಿದೆಯಲ್ಲ, ಈ ಫೋರ್ಸ್ ಯಾವ ಥರ ಇರಬೇಕಂದ್ರೆ ಪರ್ಪೆಂಡಿಕ್ಯುಲರ್ ಫೋರ್ಸ್, ಪ್ರಿಸೈಸ್ಲಿ. ಓಕೆ, ಪರ್ಪೆಂಡಿಕ್ಯುಲರ್ ಫೋರ್ಸ್. ಅಥವಾ
ಇದು ನನಗೆ ಡೆಫಿನೇಷನ್ ಅರ್ಥ ಆಗಿಲ್ಲ ಅನ್ಕೊಳ್ಳಿ, ಇದನ್ನ ಬರೀರಿ. ಥ್ರಸ್ಟ್ ಪರ್ ಯೂನಿಟ್ ಏರಿಯಾ. ಓಕೆ, ಥ್ರಸ್ಟ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಫೋರ್ಸ್, ಏರಿಯಾ ಎ. ಸೊ ಮ್ಯಾಥಮೆಟಿಕ್ಲಿ ಯಾವ ಥರ ಪ್ರೆಸೆಂಟ್ ಮಾಡ್ತೀವಿ? P is equal to F divided by A ಅಂತ ಬರ್ತಿದ್ದಾರೆ. ಸೊ ಇಲ್ಲಿ ಎಫ್ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ದ್ಯಾಟ್ ಈಸ್ ದ ಥ್ರಸ್ಟ್ ಅಥವಾ ಪರ್ಪೆಂಡಿಕ್ಯುಲರ್ ಫೋರ್ಸ್. ಓಕೆ, ಯೂನಿಟ್ ಬರೆಯೋದಾದ್ರೆ ಯಾವ ಥರ ಬರೀತೀರಾ? ವಾಟ್ ಇಸ್ ದ ಯೂನಿಟ್ ಆಫ್ ಅ ಫೋರ್ಸ್? ನ್ಯೂಟನ್. ವಾಟ್ ಇಸ್ ದ ಯೂನಿಟ್ ಆಫ್ ಅ ಏರಿಯಾ? ದಟ್ ಈಸ್ ಅ ಮೀಟರ್ ಸ್ಕ್ವೇರ್. ಸೊ ಎಂಟರ್ಲಿ ಯಾವ ಥರ ಬರೀತೀರಾ? ಪ್ರೆಷರ್, ಯೂನಿಟ್ ಆಫ್ ಅ ಪ್ರೆಷರ್ ಈಸ್ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ನಾವು ಪಾಸ್ಕಲ್ ಅಂತ ಕರಿತೀವಿ. PA, ಪಾಸ್ಕಲ್. ಓಕೆ, ನಾವು ಇಲ್ಲಿ ವರ್ಡಿಂಗ್ ಅಲ್ಲಿ ಬರ್ತಿದ್ದಾರೆ ನೋಡಿ. ನೆಕ್ಸ್ಟ್ ಒನ್, ಇಲ್ಲಿ ಏನಿದು? 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಪಾಸ್ಕಲ್. ನಾವು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು 1 ನ್ಯೂಟನ್ ಮೀಟರ್ನ 1 ಜೌಲ್ ಅಂತ ಬರಿತೀವಲ್ಲ, ಅದೇ ರೀತಿ. ಓಕೆ, ಗಾಟ್ ಇಟ್? ನೌ ಓಕೆ, ಸೊ this is all about today's session, that is about mind map and summary series of a gravitation. Okay, so ಈ ಸೆಷನ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಿದ್ದೇನೆ. ಓಕೆ, ಸೊ ಮತ್ತೆ ನಮಗೆ ಮೈಂಡ್ ಮ್ಯಾಪ್ ಅಂಡ್ ಸಮ್ಮರಿ ಸೀರೀಸ್ ಅಲ್ಲಿ 4ನೇ ಚಾಪ್ಟರ್ ದಟ್ ಈಸ್ ವರ್ಕ್ ಅಂಡ್ ಎನರ್ಜಿ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಟಿಲ್ ದೆನ್ ರಿವಿಷನ್ ಮಾಡ್ತಾ ಇರಿ. ಓಕೆ, ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಬೇಡಿ. ಸೊ ಈ ಥರ ಹೇಳ್ತಾ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.